ಡಿಸ್ಟೆನ್ಸ್ ಅಂತ ಕರಿತೀವಿ. ಇದನ್ನ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ ಅಂತಂದ್ರೆ ಕಿಲೋಮೀಟರ್ ಅಲ್ಲಿ ಮೆಜರ್ ಮಾಡ್ತೀವಿ. ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ ನಾವು? ಕಿಲೋಮೀಟರ್. ಈ ಡಿಸ್ಟೆನ್ಸ್ ಏನಿರಂಗಿಲ್ಲ, ದಿಕ್ಕಿರಂಗಿಲ್ಲ. ಇದಕ್ಕೆ ಏನಾಗಿಲ್ಲ, ಇದಕ್ಕೆ ದಿಕ್ಕಿರಂಗಿಲ್ಲ. ಕೇವಲ ಏನಂತಾರೆ ಇದು ಮ್ಯಾಗ್ನಿಟ್ಯೂಡ್ ಅಂತಾರೆ. ಏನಂತಾರೆ ಇದು ಮ್ಯಾಗ್ನಿಟ್ಯೂಡ್ ಅಂತ ನೆನ್ಪಿಟ್ಕೊಡ್ರಿ. ಅದೇ ಇಲ್ಲಿ ಇದ್ಯಾವುದು ಡಿಸ್ಪ್ಲೇಸ್ಮೆಂಟ್ ಇದೆಯಲ್ಲ, ಇದಕ್ಕೆ ಏನಂತಾರೆ ದಿಕ್ಕು ಇದೆ, ಇನ್ನೊಂದು ಮ್ಯಾಗ್ನಿಟ್ಯೂಡ್ ಇದೆ. ಅರ್ಥಕ್ಕೆ ಇವಾಗ ನೆನ್ಪಿಟ್ಕೊಡ್ರಿ. ಈ ದಿಕ್ಕು ಮತ್ತು ಮ್ಯಾಗ್ನಿಟ್ಯೂಡ್ ಎರಡೂ ಇತ್ತು ಅಂತಂದ್ರೆ ಅಂತ ಪರಿಮಾಣಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ವೆಕ್ಟರ್ ಕ್ವಾಂಟಿಟೀಸ್ ಅಂತ ಕರಿತೇವೆ. ಏನ್ ಕರಿತೀವಿ ನಾವು? ವೆಕ್ಟರ್ ಕ್ವಾಂಟಿಟೀಸ್ ಅಂತ ಕರೀತಾರೆ. ವೆಕ್ಟರ್ ಕ್ವಾಂಟಿಟಿ ಇರೋದು ಎರಡು ಟೈಪ್ ಇದೆ. ಒಂದು ವೆಕ್ಟರ್ ಕ್ವಾಂಟಿಟಿ, ಇನ್ನೊಂದು ಸ್ಕೇಲರ್ ಕ್ವಾಂಟಿಟಿ ಅಂತಾರೆ. ವೆಕ್ಟರ್ ಕ್ವಾಂಟಿಟಿ ಅಂತಂದ್ರೆ ಏನು? ಸದಿಶ ಪರಿಮಾಣಗಳು ಅಂತ ಅರ್ಥ. ಸದಿಶ, ದಿಶ ಅಂದ್ರೆ ಏನು? ದಿಶ ಅಂದ್ರೆ ಏನು? ದಿಕ್ಕು. ಸದಿಶ ಅಂತಂದ್ರೆ ದಿಕ್ಕನ್ನ ಹೊಂದಿದೆ ಅಂತ ಅರ್ಥ. ದಿಕ್ಕನ್ನ ಹೊಂದಿರಬೇಕು, ಜೊತೆಗೆ ಮ್ಯಾಗ್ನಿಟ್ಯೂಡ್ ಇರಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ವೆಕ್ಟರ್ ಕ್ವಾಂಟಿಟಿ ಅಂತ ಕರಿಬೇಕು. ಸದಿಶ ಪರಿಮಾಣ. ಇನ್ನೊಂದು ಯಾವುದು? ಸ್ಕೇಲಾರ್ ಕ್ವಾಂಟಿಟಿ ಅಂತ ಇಂಗ್ಲಿಷ್ ಕರಿತೀವಿ. ಯಾವ ಕ್ವಾಂಟಿಟಿ ಅದ ಇದು? ಸ್ಕೇಲಾರ್ ಕ್ವಾಂಟಿಟಿ. ನಾವು ಕನ್ನಡದಲ್ಲಿ ಅಂತ ಕರಿಬೇಕು? ಅದಿಶ ಪರಿಮಾಣಗಳು ಅಂತ ಕರಿತೀವಿ. ಏನು ಅದಿಶ ಅಂತಂದ್ರೆ ದಿಕ್ಕು ಹಿಂದೆ ಇರತಕ್ಕಂಥ ನಾವೆಂತ ಕರಿಬೇಕು ಅಂತಂದ್ರೆ ಅದಿಶ. ಹೇಳೋಣ. ಸದಿಶ ಅಂತಂದ್ರೆ ಏನು? ದಿಕ್ಕು ಮತ್ತು ಅಳತೆ ಎರಡೂ ಇರಬೇಕು, ಅವುಗಳನ್ನ ನಾವೆಂತ ಕರಿಬೇಕು? ಸದಿಶ. ಅದಿಶ ಅಂತಂದ್ರೆ ಏನು? ದಿಕ್ಕನ್ನ ಹೊಂದಿರಂಗಿಲ್ಲ, ಅಳತೆಯನ್ನು ಮಾತ್ರ ಹೊಂದಿದ್ರೆ ಅವುಗಳನ್ನ ನಾವೆಂತ ಕರಿಬೇಕು? ಅದಿಶ ಪರಿಮಾಣಗಳು ಅಥವಾ ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಎಂತ ಕರಿತೀವಿ ನಾವು? ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಇವಾಗ ಹೇಳಿ ನೋಡೋಣ. ಇಲ್ಲಿ ಒಂದು ಡಿಸ್ಟೆನ್ಸ್ ಇದೆ, ಇನ್ನೊಂದು ಡಿಸ್ಪ್ಲೇಸ್ಮೆಂಟ್ ಇದೆ. ಡಿಸ್ಟೆನ್ಸ್ ಯಾವ ಕ್ವಾಂಟಿಟಿ ಆಗ್ತಾರೆ, ಡಿಸ್ಪ್ಲೇಸ್ಮೆಂಟ್ ಯಾವ ಕ್ವಾಂಟಿಟಿ ಆಗ್ತಾರೆ? ಡಿಸ್ಟೆನ್ಸ್ ಯಾವ್ದು ಆಗ್ತಾರೆ, ಡಿಸ್ಪ್ಲೇಸ್ಮೆಂಟ್ ಯಾವ್ದಾಗ್ತಾರೆ? ಡಿಸ್ಟೆನ್ಸ್ ಸ್ಕೇಲಾರ್ ಆಗ್ತೈತೆ, ವೆಕ್ಟರ್ ಆಗ್ತೈತೆ. ಡಿಸ್ಟೆನ್ಸ್ ಯಾವ್ದಾಗ್ತಾರೆ? ಅದಿಶ ಪರಿಮಾಣ ಆಗುದಿಲ್ಲ. ಇದನ್ನ ಕೇಳ್ತಿರ್ತಾರೆ, ಡಿಸ್ಟೆನ್ಸ್ ಯಾವ ಕ್ವಾಂಟಿಟಿ ಆಗ್ತಾರೆ ಅಂತ ಬೇಕಿದು ಅದಿಶ. ಇನ್ನು ಸ್ಥಾನ ಪಲಟ ಯಾಕೆ ವೆಕ್ಟರ್ ಅಂತ ಕರೀತಾರೆ? ಇದಕ್ಕೆ ಇದು ಅಳತೆನೂ ಇದೆ, ಜೊತೆಗೆ ಡೈರೆಕ್ಷನ್ ಇದೆ. ಅದಕ್ಕೆ ನಾವು ಯಾವ ಕ್ವಾಂಟಿಟಿ ಅಂತ ಕರಿಬೇಕಲ್ಲಿ? ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳ್ಬೇಕು. ಅಂತ ಹೇಳ್ಬೇಕು ನಾವು ಎರಡು ಅರ್ಥದವ ಇಲ್ಲಿ. ಒಂದು ಡಿಸ್ಟೆನ್ಸ್ ಮತ್ತೆ ಇನ್ನೊಂದು ಯಾವ ಅಂತ ಬೇಕಿದು? ಡಿಸ್ಪ್ಲೇಸ್ಮೆಂಟ್. ಡಿಸ್ಟೆನ್ಸ್ ಅಂತಂದ್ರೆ ವಸ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸಿದಾಗ ಎರಡೂ ಸ್ಥಳಗಳ ನಡುವಿನ ಕನಿಷ್ಠ ಅಂತರಕ್ಕೆ ನಾವು ಅಂತ ಕರಿಬೇಕು? ಡಿಸ್ಟೆನ್ಸ್ ಅಂತ. ಡಿಸ್ಪ್ಲೇಸ್ಮೆಂಟ್ ಅಂತ ಕರಿಬೇಕು. ಇನ್ನು ವಸ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸಿರ್ತಕ್ಕಂಥ ಒಟ್ಟು ಪಥದ ಉದ್ದಕ್ಕೆ ನಾವು ಕರಿಬೇಕು? ಡಿಸ್ಟೆನ್ಸ್ ಅಂತ ಕರಿಬೇಕು. ಡಿಸ್ಟೆನ್ಸ್ ಐತೆಲ್ಲ ಇದು ಯಾವ ಕ್ವಾಂಟಿಟಿ? ಸ್ಕೇಲರ್ ಕ್ವಾಂಟಿಟಿ. ಇದು ಯಾವ ಕ್ವಾಂಟಿಟಿ? ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳ್ಬೇಕು. ಯಾವ ಕ್ವಾಂಟಿಟಿ ಅಂತ ಬೇಕದು? ವೆಕ್ಟರ್. ಇದು ಗೊತ್ತಿಲ್ಲ. ಇನ್ನಿದಾದ ನಂತರ ಬರ್ತಕ್ಕಂಥ ಇನ್ನೊಂದು ಈ ಸ್ಪೀಡ್ ಅಂತ ಇದೆ. ಇನ್ನೊಂದು ಯಾವ್ದು ಇದು? ಸ್ಪೀಡ್ ಅಂತ ಕೇಳಿದ್ದೀರಾ? ಇದು ಕನ್ನಡದಲ್ಲಿ ಅಂತ ಕರಿತೀವಿ? ಜವ ಅಂತ ಕರಿತೀವಿ. ಒಂದು ಸ್ಪೀಡ್ ಅಂತಿದೆ, ಎಂತ ಕರಿತೀವಿ ಕನ್ನಡದಲ್ಲಿ? ಜವ. ಇನ್ನೊಂದು ವೇಗ ಅಂತಿದ್ದೇನೆ ಇಲ್ಲ. ಇನ್ನೊಂದು ಏನದ ಇದು? ವೇಗ. ಎಂತ ಕರಿತೀವಿ ವೇಗ ಅಂದ್ರೆ ಇಂಗ್ಲಿಷ್ ಅಲ್ಲಿ? ವೆಲಾಸಿಟಿ ಅಂತ ಕರಿತೀವಿ. ಏನ್ ಕರಿತೀವಿ ನಾವು? ಹೇಳಿ ನೋಡೋಣ. ವೇಗ ಅಂದ್ರೆ ಏನು? ಜವ ಅಂದ್ರೆ ಏನು? ಸ್ಪೀಡ್ ಅಂದ್ರೆ ಏನು? ವೆಲಾಸಿಟಿ ಅಂದ್ರೆ ಏನು? ಸ್ಪೀಡ್ ಅಂದ್ರೆ ಏನು? ವೆಲಾಸಿಟಿ ಅಂದ್ರೆ ಏನು? ಸ್ಪೀಡು ವೆಕ್ಟರ್ ಸ್ಕೇಲರ್. ವೆಕ್ಟರ್ ಸ್ಕೇಲರ್ ನೆನ್ಪಿಟ್ಕೊ. ಸ್ಪೀಡ್ ಅಂತಂದ್ರೆ ಜವ ಅಂತಂದ್ರೆ ಇಟ್ಸ್ ಅ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಏನ್ ಕರಿತೀವಿ ನಾವು? ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಕರೆಕ್ಟ್ ಆಗಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಚಲಿಸಿದ ದೂರ ಡಿವೈಡ್ ಬೈ ಸಮಯ. ಇದನ್ನ ನಾವೇನಂತ ಕರಿಬೇಕು? ಜವ ಅಂತ ಕರಿಬೇಕು. ಏನಂತ ಕರಿಬೇಕು ನಾವು? ಸ್ಪೀಡ್. ನೆನ್ಪಿಟ್ಕೊ. ಸ್ಪೀಡ್ ಫಾರ್ಮುಲಾ ಏನು? ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಬೈ ಟೈಮ್ ಅಂದ್ರೆ ಏಕಮಾನ ಏನಾಗ್ತಾರೆ? ಸ್ಪೀಡ್ ಅದು ಡಿಸ್ಟೆನ್ಸ್ ಯಾವ್ದ್ರಲ್ಲಿದೆ? ಕಿಲೋಮೀಟರ್ ಯಾವುದಿಲ್ಲ, ಇದು ಯಾವ್ದ್ರಲ್ಲಿ ಆಗ್ತಾರೆ? ಅದು ಕಿಲೋಮೀಟರ್ ಇದೆ, ಅವರ್ ಆಗ್ತಾರೆ. ಅಂದ್ರೆ ಏನಂತ ಆಗ್ತಾರೆ? ಏಕಮಾನ ಕಿಲೋಮೀಟರ್ ಪರ್ ಗಂಟೆ ಅಂತ ಆಗ್ತದೆ. ಯಾವ್ದು ಏನಾಗ್ತಾರೆ? ಕಿಲೋಮೀಟರ್ ಪರ್. ಅಂದ್ರೆ ಇದು ಅದಿಶ ಪರಿಮಾಣ, ಸದಿಶ ಪರಿಮಾಣ. ಇದು ಅದಿಶನ ಸದಿಶನ ನೋಡಿ. ಅದಿಶನ ಸದಿಶನ ಯಾವುದು? ಅದಿಶನ ಸದಿಶನ. ಇದಕ್ಕೆ ದಿಕ್ಕಿದೆನಾ? ದಿಕ್ಕಿದೇನ? ಇದಕ್ಕೆ ಡಿಸ್ಟೆನ್ಸ್ ಗೆ ದಿಕ್ಕಿಲ್ಲ, ಓದಿಲ್ಲ. ಮತ್ತೆ ಇದಕ್ಕೆ ಇರ್ತಕ್ಕ ದಿಕ್ಕು ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಓದಿಲ್ಲ. ಸ್ಪೀಡ್ ಅಂತಂದ್ರೆ ಇದಕ್ಕೆ ಏನಿದೆ? ಅದಿಶ ಆಗ್ತದೆ. ಏನಾದ್ರು ದಿಕ್ಕಿಲ್ಲ, ಬಟ್ ಅಳತೆ ಅಂತಿದೇನ? ಇಂತಿಷ್ಟು ಕಿಲೋಮೀಟರ್ ಅಂತ ಹೇಳ್ಬೋದ ಇಲ್ಲಿ? ಹೌದಿಲ್ಲ. ಅದಕ್ಕಾಗಿ ಯಾವ ಕ್ವಾಂಟಿಟಿ ಆಗ್ತಾರೆ? ಸ್ಕೇಲಾರ್ ಕ್ವಾಂಟಿಟಿ. ಸ್ಪೀಡ್ ಅಥವಾ ಜವ ಯಾವ ಪರಿಮಾಣ ಆಗ್ತಾರೆ ಅಂತ ಕೇಳಿದಲ್ಲಿ ಅದಿಶ ಪರಿಮಾಣ ಅಂತ ಹೇಳ್ಬೇಕು. ಯಾವ ಪರಿಮಾಣ ಅಂತ ಹೇಳ್ಬೇಕು? ಅದು ಅದಿಶ ಪರಿಮಾಣ ಅಂತ ಕರಿತೀವಿ. ಗೊತ್ತಿಲ್ಲ. ಕರೆಕ್ಟ್. ಇದು ಏಕಮಾನ ಏನು ಅಂತ ಕೇಳಿದಲ್ಲಿ ಕಿಲೋಮೀಟರ್ ಪರ್. ನಾನು ಇಲ್ಲಿಂದ ಈ ಕಡೆ ಹೋದ್ನಿ ಅಂತಂದ್ರೆ ಇದನ್ನ ಕಿಲೋಮೀಟರ್ ಪರ್ ಅವರ್ ಹೇಳಿಕ್ ಆಗ್ತಾ ಇದೆಯಾ? ಮೀಟರ್ ಪರ್ ಸೆಕೆಂಡ್. ಇದನ್ನ ನಾವು ವೇಗ ಅಂತ ಕರಿತೀವಿ. ಅದೇ ಈಗ ಹೋಗಿ ಎಲ್ಲ ಗಾಂಧಿನಗರ ಎಲ್ಲ ತಿರ್ಗಾಡ್ಕೊಂಡ್ ಬಂದು ಹೊಳಿಗೆ ಬಂದ್ವಿ ಅಂತಂದ್ರೆ ಅದೇ ಎಂತ ಕರಿತೀರಿ ನೀವು? ಅದನ್ನ ಎಂತ ಕರಿಬೇಕು? ಸ್ಪೀಡ್
ಸ್ಪೀಡ್ ಅಂತ ಕರಿತೀವಿ. ಅದಕ್ಕೆ ಎಂತ ಕರಿತೀವಿ ನಾವು ಕಿಲೋಮೀಟರ್ ಪರ್ ಗಂಟೆಯಲ್ಲಿ ಹೇಳ್ಬೇಕಾಗ್ತದೆ. ಅದಕ್ಕೆ ಏನಿರಂಗಿಲ್ಲ, ಡೈರೆಕ್ಷನ್ ಇರಂಗಿಲ್ಲ. ಬಟ್ ಮ್ಯಾಗ್ನೆಟೆಡ್ ಇರ್ತದೆ, ಹೌದಿಲ್ಲ ಅದು. ಬಟ್ ವೇಗಕ್ಕೆ ಏನಿರ್ತದೆ, ಡೈರೆಕ್ಷನ್ ಇರ್ತಾರೆ. ವೇಗ ಇರ್ತದೆ ಇದು. ಅದಕ್ಕೆ ನಾವು ವೇಗ ಈಕ್ವಲ್ ಟು ಅಥವಾ ವೆಲಾಸಿಟಿ ಈಕ್ವಲ್ ಟು ಏನಂತ ಹೇಳ್ತೀವಿ. ವೆಲಾಸಿಟಿ ಅಂತಂದ್ರೆ ಏನು? ವೆಲಾಸಿಟಿ ಅಂತಂದ್ರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತ. ಏನಂತ ಹೇಳ್ಬೇಕು? ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತ ಕರಿತೀವಿ. ಏನ್ ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ಸ್ಥಾನ ಪಲಟ ಡಿವೈಡ್ ಬೈ ಟೈಮ್. ಇದಕ್ಕೆ ನಾವೇನಂತ ಕರಿಬೇಕು? ವೇಗ ಅಂತ ಕರಿಬೇಕು. ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಕರೆಕ್ಟ್. ಒಂದು ಏಕಮಾನ ಕಾಲದಲ್ಲಿ ವಸ್ತುವಿನ ಸ್ಥಾನ ಪಲಟದಲ್ಲಾಗುವ ಬದಲಾವಣೆ ನಾವೇನಂತ ಕರಿಬೇಕು ಅಂತಂದಾಗ ವೇಗ ಅಂತ ಹೇಳ್ಬೇಕು. ಹೇಳೋಣ, ವೇಗ ಅಂತಂದ್ರೆ ವೇಗದ ಒಂದು ಏಕಮಾನ ಕಾಲದಲ್ಲಿ ವಸ್ತುವಿನ ಸ್ಥಾನ ಪಲಟದಲ್ಲಾಗುವ ಬದಲಾವಣೆ ನಾವೇನಂತ ಕರಿಬೇಕು? ವೇಗ. ಜವ ಅಂತಂದ್ರೆ ಏನು? ಒಂದು ಏಕಮಾನ ಕಾಲದಲ್ಲಿ ವಸ್ತುವಿನ ದೂರದಲ್ಲಾಗುವ ಬದಲಾವಣೆ ನಾವೇನಂತ ಹೇಳ್ಬೇಕು? ಜವ. ವೇಗ ಅಂತಂದ್ರೆ ಒಂದು ಏಕಮಾನ ಕಾಲದಲ್ಲಿ ವಸ್ತುವಿನ ಸ್ಥಾನ ಪಲಟದಲ್ಲಾಗುವ ಬದಲಾವಣೆ ನಾವೇನಂತ ಕರಿಬೇಕು ಅಂತಂದಾಗ ವೇಗ ಅಂತ ಕರೀತಾರೆ. ಹಾಗಾದ್ರೆ ಏಕಮಾನ ಏನಂತ ಆಗ್ತಾರೆ? ಏನಂತ ಆಗ್ತಾರೆ? ಡಿಸ್ಪ್ಲೇಸ್ಮೆಂಟ್ ಏನು ಮೀಟರ್ ಇರುವುದಿಲ್ಲ, ಟೈಮ್ ಏನಂತ ಆಗ್ತದೆ? ಸೆಕೆಂಡ್ ಅಂತ ಆಗ್ತದೆ. ಹಾಗಾದ್ರೆ ವೇಗದ ಏಕಮಾನ ಯಾವ್ದಂತ ಕೇಳಿದ್ರಲ್ಲಿ ಮೀಟರ್ ಪರ್ ಸೆಕೆಂಡ್. ಯಾವ ಕ್ವಾಂಟಿಟಿ ಇದು? ಸ್ಕೇಲರ್ ವೆಕ್ಟರ್? ವೆಕ್ಟರ್ ಕ್ವಾಂಟಿಟಿ. ಯಾಕಂದ್ರೆ ಡೈರೆಕ್ಷನ್ ಇದೆ ಇದಕ್ಕೆ, ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಇದೆ ಇಲ್ಲ, ಇದಕ್ಕೆ ದಿಕ್ಕು ಇದೆ, ಮ್ಯಾಗ್ನಿಟ್ಯೂಡ್ ಇದೆ. ಅದಕ್ಕಾಗಿ ಯಾವ ಕ್ವಾಂಟಿಟಿ ಆಗ್ತಾರೆ? ಯಾವ ಕ್ವಾಂಟಿಟಿ ಆಗ್ತಾರೆ? ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳ್ಬೇಕು. ಯಾವಾಗ ಹೇಳ್ಬೇಕದು ನೆನ್ಪಿಟ್ಕೊಳ್ಳೋ, ಕನ್ಫ್ಯೂಷನ್ ಆಗ್ಲಿಕ್ಕೆ ಹೋಗ್ಬಾರ್ದು. ಸ್ಪೀಡ್ ಇಸ್ ಸ್ಕೇಲರ್ ಕ್ವಾಂಟಿಟಿ, ವೆಲಾಸಿಟಿ ಇಸ್ ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಕರೆಕ್ಟ್. ಇನ್ನೊಂದು ಟರ್ಮ್ ಗೊತ್ತಿರಬೇಕಿಲ್ಲ ನಮಗೆ, ವೇಗೋತ್ಕರ್ಷ ಅಂತ ಇದೆ. ಯಾವ್ದು ಇದು? ವೇಗೋತ್ಕರ್ಷ. ಇಂಗ್ಲಿಷ್ ಒಳಗೆ ಅಂತ ಕರಿತೀವಿ ಎಕ್ಸಲರೇಷನ್ ಅಂತ ಕರಿತೀವಿ. ಅಂತ ಕರಿಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಎಕ್ಸಲರೇಷನ್. ಕನ್ನಡದಲ್ಲಿ ಏನಂತ ಕರಿತೀವಿ? ವೇಗೋತ್ಕರ್ಷ ಅಂತ ಕರಿತೀವಿ. ಏನ್ ಕರಿತೀವಿ ನಾವು? ವೇಗೋತ್ಕರ್ಷ ಅಂತಂದ್ರೆ ಇವಾಗ ನೆನ್ಪಿಟ್ಕೊಳ್ಳಿ. ಇವಾಗ ನೋಡಿ, ಇವಾಗ ಇನಿಷಿಯಲ್ ಆಗಿ ನೀವು ಒಂದು ವೇಗ ಇರ್ತಾರೆ, ಅದನ್ನ ನಾವು ಇವತ್ತು ಅನ್ಕೊಳ್ಳೋದು ಯಾವಾಗ ಒಂದು 30 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹೊರಟದ ಅಂತ ಅನ್ಕೊಳ್ರಿ. ಇವಾಗ ಎಷ್ಟು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹೊರಟದ? ಇವಾಗ ರೇಸ್ ಅನ್ನ ಇನ್ಕ್ರೀಸ್ ಮಾಡ್ತೀರಿ, ಅವಾಗ ವೇಗ ಹೆಚ್ಚಾಗ್ತದ ಕಡಿಮೆ ಆಗ್ತದ? ಹೆಚ್ಚಿಗಾಗ್ತೈತೆ. ಇವಾಗ 30 ಇದ್ದದ್ದು ಒಂದು 60 ಆಗ್ತದ ಅಂತ ಅನ್ಕೊಳ್ಳೋಣ. ಇದು ಫೈನಲ್ ವೆಲಾಸಿಟಿ. ಎಷ್ಟಾಗ್ತದೆ ಇದು? 30 ಇದ್ರೆ ಎಷ್ಟಾಯ್ತು? 60 ಮೀಟರ್ ಪರ್ ಸೆಕೆಂಡ್. ನೀವು ಅದ್ರ ರೇಸ್ ಅನ್ನು ಇನ್ಕ್ರೀಸ್ ಮಾಡಿದ ತಕ್ಷಣನೇ 30 ಇದ್ರೆ 60 ಆಗ್ತೈತೆ? ಏನಿಲ್ಲ, ಒಂದಿಷ್ಟು ಸಮಯ ತೆಗೆದುಕೊಳ್ತಾರ ಅಲ್ಲಿ. 30 ಇದ್ದದ್ದು 60 ಆಗ್ಬೇಕಾದ್ರೆ ಇದು ಸಮಯವನ್ನು ತೆಗೆದುಕೊಳ್ತಾರ? ಸಮಯ ತೆಗೆದುಕೊಳ್ತಾರೆ. ಇವಾಗ 30 ಇದ್ದದ್ದು 60 ಆಗ್ಬೇಕಾದ್ರೆ ಒಂದು 2 ಸೆಕೆಂಡ್ ಸಮಯ ಆಗದಂತ ಅನ್ಕೊಳ್ಳೋಣ. ಇವಾಗ ಎಷ್ಟು ಸೆಕೆಂಡ್ ಇದು? 2 ಸೆಕೆಂಡ್ ಆಗ ಮಾತ್ರ ರೇಸ್ ಅನ್ನು ಇನ್ಕ್ರೀಸ್ ಮಾಡ್ತೀರಿ. ಅವಾಗ ವೇಗ ಏನಾಗ್ತಾರೆ? ಇನ್ನು ಹೆಚ್ಚಿಗೆ ಆಗ್ತೈತೆ. ಅವಾಗ ಇಲ್ಲಿ ಕೂಡ ಟೈಮ್ ತೆಗೆದುಕೊಳ್ತೈತೆ. ಅಲ್ಲಿ ಅದ್ರ ವೇಗದಲ್ಲಿ ಏನಾಗ್ತಾ ಹೋಯ್ತು? ಇಲ್ಲಿ ಬದಲಾವಣೆ ಆಗ್ತಾ. ಯಾವ ಬದಲಾವಣೆ ಆದಂತೆ? ಇದನ್ನೇ ನಾವು ವೇಗೋತ್ಕರ್ಷ ಅಂತ ಹೇಳ್ಬೇಕು. ಏನಂತ ಹೇಳ್ಬೇಕು ಇಲ್ಲಿ? ವೇಗೋತ್ಕರ್ಷ ಅಂತಂದ್ರೆ ಸಮಯದೊಂದಿಗೆ ವಸ್ತುವಿನ ವೇಗದಲ್ಲಾಗುವ ಬದಲಾವಣೆ ನಾವೇನಂತ ಕರಿಬೇಕು ಅಂತಂದಾಗ ವೇಗೋತ್ಕರ್ಷ ಅಂತ ಹೇಳ್ಬೇಕು. ಅಂತ ಹೇಳ್ಬೇಕು ನಾವು. ಹೇಳೋಣ, ವೇಗೋತ್ಕರ್ಷ ಅಂತಂದ್ರೆ ಏನಂತ ಹೇಳಿ? ಸಮಯದೊಂದಿಗೆ ವಸ್ತುವಿನ ವೇಗದಲ್ಲಾಗುವ ಬದಲಾವಣೆ ನಾವೇನಂತ ಕರಿಬೇಕು ಅಂತಂದಾಗ ವೇಗೋತ್ಕರ್ಷ. ಅದನ್ನೇ ನಾವು ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಕರಿತೀವಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಹೇಳ್ಬೇಕು. ಹಂಗಾರೆ ಹೇಳೋಣ, ವೇಗೋತ್ಕರ್ಷಗಳ ಫಾರ್ಮುಲಾ ಏನಾಗ್ತಾರೆ? ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡ್ ಬೈ ಏನಂತ ಆಗ್ತಾರೆ? ಟೈಮ್ ಅಂತ ಆಗ್ತಾರೆ. ಏನಂತ ಆಗ್ತಾರೆ? ಇದು ಟೈಮ್. ಹಂಗಾರೆ ಇದು ಏಕಮಾನ ಏನಂತಾರೆ ನೋಡೋಣ. ವೆಲಾಸಿಟಿ ಏನು? ಮೀಟರ್ ಪರ್ ಸೆಕೆಂಡ್ ಹೌದಿಲ್ಲ? ವೆಲಾಸಿಟಿ ಏನಾಗ್ತಾರೆ? ಮೀಟರ್ ಪರ್ ಸೆಕೆಂಡ್. ಟೈಮ್ ಇದೆ ಏನಂತ ಆಗ್ತಾರೆ? ಸೆಕೆಂಡ್ ಆಗ್ತೈತೆ. ಇದು ಟೋಟಲ್ ಏನಾಗ್ತಾರೆ ಹೇಳೋಣ ಇವಾಗ? ಮೀಟರ್ ಪರ್ ಸೆಕೆಂಡ್ ಇದು 1/2 ಆಗ್ತೈತೆ. ಅಲ್ಲಿ ಏನಾಗ್ತಾರೆ? ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಯಾವ್ದ್ರ ಏಕಮಾನ ಇದು? ವೇಗೋತ್ಕರ್ಷದ ಏಕಮಾನ ಯಾವ್ದು ಅಂತ ಕೇಳಿದಾಗ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ಬೇಕು. ಮೀಟರ್ ಪರ್. ಹಾಗಾದ್ರೆ ಇದು ಸದಿಶ ಪರಿಮಾಣನ ಅದಿಶ ಪರಿಮಾಣನ? ಇಸ್ ಇಟ್ ಸ್ಕೇಲರ್ ಕ್ವಾಂಟಿಟಿ ಆರ್ ವೆಕ್ಟರ್ ಕ್ವಾಂಟಿಟಿ? ಸದಿಶನ ಅದಿಶನ? ನೋಡಿ, ಇವಾಗ ವೆಲಾಸಿಟಿ ಇದೆ, ಇಲ್ಲಿ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ. ವೆಲಾಸಿಟಿ ಏನಿದೆ? ಡೈರೆಕ್ಷನ್ ಇದನ್ನೇ ಇಲ್ಲ ವೆಲಾಸಿಟಿಗೆ. ಇದನ್ನೇ ಇಲ್ಲ ವೆಲಾಸಿಟಿ ಡೈರೆಕ್ಷನ್ ಇದನ್ನೇ ಇಲ್ಲ. ಹಂಗಾರೆ ಇದು ಯಾವ್ದಾಗ್ತದೆ? ಸ್ಕೇಲರ್ ವೆಕ್ಟರ್? ಸ್ಕೇಲರ್ ವೆಕ್ಟರ್ ಡೈರೆಕ್ಷನ್ ಇದೆ, ಜೊತೆಗೆ ಇಂತಿಷ್ಟು ಅಂತ ಮ್ಯಾಗ್ನಿಟ್ಯೂಡ್ ಕೂಡ ಇದೆನಾ? ಅಂದ್ರೆ ಯಾವ್ದಾಗ್ತಾರೆ? ಇದು ವೆಕ್ಟರ್ ಕ್ವಾಂಟಿಟಿ. ಇದು ಕೂಡ ಯಾವ್ದಾಗ್ತಾರೆ ಅಲ್ಲಿ? ಇವು ಎಲ್ಲದಲ್ಲಿ ಯಾವ್ದಾಗ್ತವೆ ಹೇಳೋಣ. ಅಲ್ಲಿ ಸದಿಶ ಯಾವಾಗ್ತವೆ? ವೆಕ್ಟರ್ ಕ್ವಾಂಟಿಟಿ ಯಾವಾಗ್ತವೆ? ಒಂದು ಸ್ಥಾನ ಪಲಟ ಆಗ್ತಾ ಇದೆ, ಆಮೇಲೆ ಮತ್ತೆ ಯಾವ್ದಾಗ್ತಾರೆ? ವೇಗ ಆಗ್ತಾರೆ. ಇನ್ನೊಂದು ಯಾವ್ದಾಗ್ತಾರೆ? ವೇಗೋತ್ಕರ್ಷ ಅಂತ ಆಗ್ತಾರೆ. ಅದಿಶ ಯಾವಾಗ್ತಾವ ಅಂತ ಹೇಳ್ಬೇಕು ಇಲ್ಲಿ? ಒಂದು ಸ್ಪೀಡ್ ಮತ್ತೆ ಇನ್ನೊಂದು ದೂರ. ಯಾವ್ದಾಗ್ತವೆ ಇಲ್ಲಿ? ಅದಿಶ ಪರಿಮಾಣಗಳಾಗ್ತವೆ. ಏನಂತ ಆಗ್ತವೆ? ಇದ್ರ ಮೇಲೆ ಲಾಸ್ಟ್ ಟೈಮ್ KH ಲೆಕ್ಕ ಕೂಡ ಕೇಳಿದ್ದಾರೆ. ಕರೆಕ್ಟ್.
ಕರೆಕ್ಟ್. ಇವಾಗ ಇನಿಷಿಯಲ್ ಆಗಿ ಒಂದು ವೆಹಿಕಲ್ 30 ಮೀಟರ್ ಪರ್ ಸೆಕೆಂಡ್ ಹೊಂಟದ, ರೇಸ್ ಅಲ್ಲಿ ಇನ್ಕ್ರೀಸ್ ಮಾಡಿದರೆ ಅವಾಗ ಅದ್ರ ವೇಗ ಎಷ್ಟಿಗೆ ಹೆಚ್ಚಿಗಾಗಿದೆ ಇವಾಗ 60 ಮೀಟರ್ ಪರ್ ಸೆಕೆಂಡ್. ಇದು ಹೆಚ್ಚಿಗೆ ಎಷ್ಟು ಟೈಮ್ ತೆಗೆದುಕೊಂಡಿದೆ ಇದು? ಹಂಗಾದ್ರೆ ಅದ್ರ ವೇಗೋತ್ಕರ್ಷ ಎಷ್ಟಾಗ್ತಾರೆ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಫೈನಲ್ ವೆಲಾಸಿಟಿ ಎಷ್ಟು? 60. ಇನಿಷಿಯಲ್ ವೆಲಾಸಿಟಿ ಎಷ್ಟಿತ್ತು? 30 ಡಿವೈಡ್ ಬೈ ಟೈಮ್ ಎಷ್ಟು ತೆಗೆದುಕೊಂಡಿದೆ ಇಲ್ಲಿ? ಹಂಗಾರೆ ಎಷ್ಟಾಯ್ತು? 60 30 30 ಡಿವೈಡ್ 2 ಅಂತಂದ್ರೆ 15 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕರೆಕ್ಟ್. ಇದನ್ನ ವೇಗೋತ್ಕರ್ಷ ಅಂತ ಕರಿತೀವಿ. ವೇಗೋತ್ಕರ್ಷ. ಅದೇ ಇವಾಗ ಇನಿಷಿಯಲ್ ಆಗಿ 60 ಮೀಟರ್ ಪರ್ ಸೆಕೆಂಡ್ ಹೊಂಟದ ಅಂತ ಅನ್ಕೊಳ್ಳಿ. ಎಷ್ಟು ಮೀಟರ್ ಪರ್ ಸೆಕೆಂಡ್ ಹೊಂಟದ ಇದು? 60. ಆ ರೇಸ್ ಅನ್ನ ಬಿಡ್ತೀರಿ ನೀವು, ಕರೆಕ್ಟ್. ಅವಾಗ ವೇಗ ಕಡಿಮೆ ಆಗ್ತದೆ ಆಗಂಗಿಲ್ಲ? ಆಗಂಗಿಲ್ಲ. ಎಕ್ಸಲರೇಟರ್ ಅಂತ ಕರಿತೀರ ನೀವು, ಅದನ್ನ ಸ್ಲೋ ಮಾಡ್ತೀರಿ, ಅವಾಗ ವೇಗ ಏನಾಗ್ತದೆ? ಇವಾಗ 30 ಮೀಟರ್ ಪರ್ ಸೆಕೆಂಡ್ ಆಗ್ತದೆ ಅಂತ ಅನ್ಕೊಳ್ತೀರಾ. 60 30 ಅವಾಗ ಇಲ್ಲಿ ಟೈಮ್ ತೆಗೆದುಕೊಳ್ತೈತೆ. ಇವಾಗ 2 ಸೆಕೆಂಡ್ ಅಂತ ಅನ್ಕೊಳ್ತೀರಾ ಟೈಮು. ಅಂದ್ರೆ ವೇಗೋತ್ಕರ್ಷ ಎಷ್ಟಾಗ್ತದೆ ಇವಾಗ ಇದ್ರದ್ದು ನೋಡಿ. ಇನಿಷಿಯಲ್ ಫೈನಲ್ ವೆಲಾಸಿಟಿ ಎಷ್ಟು? 30. ಹೌದಿಲ್ಲ? ಇನಿಷಿಯಲ್ ವೆಲಾಸಿಟಿ ಎಷ್ಟಿತ್ತು? 60 - 60 ಡಿವೈಡ್ ಬೈ 2 ಅಂದ್ರೆ ಎಷ್ಟಾಗ್ತಾರೆ ಆನ್ಸರ್? -15 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹೌದಿಲ್ಲ? ಇಲ್ಲಿ ಮೈನಸ್ ಸೈನ್ ಇಂಡಿಕೇಟ್ ಏನ್ ಮಾಡ್ತಾರೆ? ವೆಹಿಕಲ್ ಸ್ಲೋ ಆಗ್ತಾ ಇದೆನಾ ಅಥವಾ ಫಾಸ್ಟ್ ಆಗ್ಬಿಟ್ಟಿದೆನಾ? ಇದು ನಾವು ಡಿಸೆಲರೇಷನ್ ಅಂತ ಕರಿತೀವಿ. ಏನ್ ಕರಿತೀವಿ ನಾವು? ಡಿಸೆಲರೇಷನ್ ಅಂತ ಕರಿತೀವಿ. ಅದು ಫಾಸ್ಟ್ ಆಗ್ಬಿಟ್ಟಿತ್ತು ಅಂತಂದ್ರೆ ಎಕ್ಸಲರೇಷನ್ ಅಂತ ಕರಿತೀವಿ. ಎಕ್ಸಲರೇಟೆಡ್ ವೆಹಿಕಲ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಇವಾಗ ಇವು ಅಷ್ಟು ಟರ್ಮ್ಸ್ ಗೊತ್ತಿರಬೇಕು. ಯಾವ್ಯಾವ ನಾನು? ಒಂದು ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಸ್ಪೀಡ್, ವೆಲಾಸಿಟಿ, ಇನ್ನೊಂದು ಯಾವುದು? ವೇಗೋತ್ಕರ್ಷ. ಯಾವ್ದು? ವೇಗೋತ್ಕರ್ಷ. ಇವಾಗ ಡೆಫಿನಿಷನ್ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಂಗಿಲ್ಲ. ಡೆಫಿನಿಷನ್ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಂಗಿಲ್ಲ. ನಿಮ್ಮ ಎಕ್ಸಾಮ್ ಅಲ್ಲಿ ಇದನ್ನೇ ಅಪ್ಲೈ ಮಾಡಿ ಕ್ವಶನ್ ಕೇಳ್ತಿರ್ತಾರೆ. ಒಂದು ಕೇಸ್ ಎಲ್ಸರ್ ಅದರಲ್ಲಿ ಕ್ವಶನ್ ಇದೆ. ಏನಂತಿದೆ ಅಂತಂದ್ರೆ, ಒಂದು ಗಡಿಯಾರದಲ್ಲಿ ನೆನ್ಪಿಟ್ಕೊಂಡು, ಒಂದು ಯಾವುದು? ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ತುದಿಯ ಚಲನೆಯನ್ನು ಗಮನಿಸಿ ಅಂತ ಇದೆ. ಒಂದು ಗಡಿಯಾರ ಇದೆ, ಯಾವ ಮುಳ್ಳಿನ ಚಲನೆ ಗಮನಿಸಬೇಕಂತ ಹೇಳಿದ್ರು? ನಿಮಿಷದ ಮುಳ್ಳಿನ ತುದಿಯ ಚಲನೆಯನ್ನು ಗಮನಿಸಿ ಅಂತಿದೆ. 1 ಗಂಟೆಯ ಒಳಗೆ ಎಷ್ಟು? 1 ಅವರ್. ಕರೆಕ್ಟ್. 1 ಗಂಟೆ ಒಳಗಡೆ ಇವಾಗ ಇದು ಕರೆಕ್ಟ್ 12 ಗಂಟೆ 12 ಆಗಿತ್ತು ಅಂತ ಅನ್ಕೊಳ್ತೀರಾ ಇವಾಗ? ಇದು ಯಾವ್ದಿದು? ಗಂಟೆಯ ಮುಳ್ಳು. ಇದು ಮುಳ್ಳು, ಇದು ನಿಮಿಷದ ಮುಳ್ಳು. ಕರೆಕ್ಟ್. 1 ಗಂಟೆಯ ಒಳಗೆ ಅಂತ ಇರ್ತಾರೆ. ಕೆಳಗಡೆ ಏನ್ ಕೊಟ್ಟಿರ್ತಾರೆ ಅಂತಂದ್ರೆ, ಚಲಿಸಿದ ದೂರವು 0 ಅಂತ ಹೇಳ್ತಾರೆ. ಚಲಿಸಿದ ದೂರ ಏನಾಗಿರ್ತಾರೆ? ಇದು 0 ಆಗಿರ್ತಾರೆ. ಆಮೇಲೆ ಸ್ಥಾನ ಪಲಟವು 0 ಆಗಿರುತ್ತದೆ. ಸ್ಥಾನ ಪಲಟ ಏನಾಗಿರ್ತಾರೆ ಅಂತ ಹೇಳ್ತಾರೆ? ಇದು 0 ಆಗಿರ್ತಾರೆ. ಕರೆಕ್ಟ್. ಆಮೇಲೆ ಜವವು 0 ಆಗಿರುತ್ತದೆ. ಜವ ಏನಾಗಿರ್ತಾರೆ? 0 ಆಗಿರ್ತಾರೆ. 4ನೇದು ವೇಗವು 0 ಆಗಿರುತ್ತದೆ ಅಂತ ಹೇಳ್ತಾರೆ. 4ನೇದು ವೇಗವು 0. ಅಂದ್ರೆ ಯಾವ ಸರಿ ಆಗ್ತವೆ? ಯಾವ ಸರಿ ಆಗ್ತವೆ? ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ತುದಿಯ ಚಲನೆಯನ್ನು ಗಮನಿಸಿ 1 ಗಂಟೆಯ ಒಳಗೆ ಚಲಿಸಿದ ದೂರವು 0, ಸ್ಥಾನ ಪಲಟವು 0 ಆಗಿರುತ್ತದೆ, ಜವವು 0 ಆಗಿರುತ್ತದೆ, ಹಾಗೂ ಅದರ ವೇಗವು 0 ಆಗಿರುತ್ತದೆ. ಇವುಗಳು ಯಾವ ಸರಿ ಆಗ್ತವೆ ಅಂತ ಕ್ವಶನ್. ಯಾವ ಸರಿ ಆಗ್ತವೆ ಅಂತ ಕ್ವಶನ್. ಯಾವ 0 ಆಗ್ತವೆ ಅದರಲ್ಲಿ? ದೂರ 0 ಆಗ್ತೈತೆ. ಮತ್ತೆ ಯಾವ ಆಗ್ತವೆ? ದೂರ ಯಾಕೆ 0 ಆಗ್ತದೆ? ಆಗ್ತದೆ ಆಗಂಗಿಲ್ಲ ದೂರ 0. ಮತ್ತೆ ಏನಂದ್ರೆ ಕರೆಕ್ಟ್ ಆನ್ಸರ್? ನಿಮಗೆ ಅದೇ ಹೇಳಿದ್ರೆ ಅವುಗಳ ಡೆಫಿನಿಷನ್ ಕೇಳಂಗಿಲ್ಲ ಎಕ್ಸಾಮ್ ಅಲ್ಲಿ. ಅವುಗಳನ್ನೇ ಈ ರೀತಿ ಅಪ್ಲೈ ಫಾರ್ಮಲ್ ಕ್ವಶನ್ಸ್ ಆಗ್ತಿರ್ತದೆ. ಅದಕ್ಕೆ ಅವುಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅವೇನ್ ಮಾಡ್ಕೋಬೇಕು ಇವಾಗ? ಇಲ್ಲಿ ಕೇಳ್ರಿ ಇವಾಗ. ಇಲ್ಲ, ಯಾವ ಮುಳ್ಳಿನ ತುದಿಯ ಚಲನೆ ಗಮನಿಸಿ ಅಂತ ಹೇಳಿದಾರೆ ಅವರು? ನಿಮಿಷದ ಅಥವಾ ಗಂಟೆಯ ಮುಳ್ಳನ? ಏನ್ ಎಷ್ಟು ಅಂತ ಹೇಳಿದ್ರೆ 1 ಗಂಟೆ ಅಂತ ಹೇಳಿದಾರ. 1 ಗಂಟೆ ಅಂತಂದ್ರೆ ಇವಾಗ ನಿಮಿಷದ ಮುಳ್ಳು ಐತಲ್ಲ, ಈ ರೀತಿ ಹೋಗಿ ಒಳ್ಳೆ ಇದೇ ಪೊಸಿಷನ್ ಬರ್ಬೇಕು. ಹೌದಿಲ್ಲ? ಅವಾಗ ಏನಂತ ಆಗ್ತಾರೆ? 1 ಗಂಟೆ ಆಗ್ತೈತೆ. ಹೌದಿಲ್ಲ? 1 ಗಂಟೆ ಅಂತಂದ್ರೆ ಈ ಮುಳ್ಳು ಹೊಳ್ಳಿ ಇಲ್ಲಿ ಏನಾಗ್ಬೇಕದು? ಅಲ್ಲಿಗೆ ಬರ್ಬೇಕು. ಕರೆಕ್ಟ್. ಫಸ್ಟ್ ಪೊಸಿಷನ್ ಇಲ್ಲೇ ಇದೆ. ಹೌದಿಲ್ಲ? ಇವಾಗ ಲಾಸ್ಟ್ ಪೊಸಿಷನ್ ಕೂಡ ಇಲ್ಲೇ ಇದೆ. ಫಸ್ಟ್ ಪೊಸಿಷನ್ ಕೂಡ ಇಲ್ಲೇ ಇದೆ, ಲಾಸ್ಟ್ ಪೊಸಿಷನ್ ಕೂಡ ಇಲ್ಲೇ ಇದೆ. ನಾನು ಹೇಳ್ರಿ, ದೂರ ಅಂದ್ರೆ ಏನು? ದೂರ ಅಂದ್ರೆ ಏನು? ಡಿಸ್ಟೆನ್ಸ್. ಅದನ್ನ ಗೊತ್ತಿಲ್ಲ ನೋಡೋಣ. ಡಿಸ್ಟೆನ್ಸ್ ಹೆಂಗ್ ಹೇಳ್ತಾರೆ? 0 ಆಗ್ತಾರೆ ಅಂತ ಹೇಳಿ. ಆರಂಭದ ಬಿಂದುವಿನಿಂದ ಅಂತ್ಯದ ಬಿಂದುವಿನ ನಡುವಿನ ದೂರಕ್ಕೆ ಡಿಸ್ಟೆನ್ಸ್ ಅಂತಾರೆ. ಅದಕ್ಕೇನಂತ ಕರಿತೀರಿ ನೀವು? ನಾನು ಅವಾಗಲೇ ಹೇಳಿದೆ, ಇಲ್ಲಿ ದೂರ ಅಂದ್ರೆ ಏನು? ವಸ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸಿರ್ತಕ್ಕಂಥ ಒಟ್ಟು ಪಥದ ಉದ್ದವನ್ನು ನಾವೇನಂತ ಕರಿತೀವಿ? ದೂರ ಅಂತ ಕರಿತೀವಿ. ಅದಕ್ಕೆ ಕರಿತೀವಿ ನಾವು ದೂರ. ವಸ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸಿದಾಗ
ಆ ಎರಡೂ ಸ್ಥಳಗಳ ನಡುವಿನ ಕನಿಷ್ಠ ಅಂತರಕ್ಕೆ ನಾವೇನಂತ ಕರಿಬೇಕು? ಎಂತ ಕರಿಬೇಕು? ಸ್ಥಾನಪಲ್ಲಟ ಅಂತ ಕರಿಬೇಕು. ಅದಕ್ಕೆ ಕರಿಬೇಕು ನಾವು ಸ್ಥಾನಪಲ್ಲಟ ಅಂತ ಕರಿತೀವಿ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ನೋಡಬೇಕಾಗ ಫಸ್ಟ್ ಪೊಸಿಷನ್ ಇದೆನಾ, ಲಾಸ್ಟ್ ಪೊಸಿಷನ್, ಆ ಎರಡೂ ಸ್ಥಾನಗಳ ನಡುವೆ ಅಂತರ ಇದೇನಾ? ಇಲ್ಲಿ ಇದೇನಾ? ಐತೆ ಇಲ್ಲಿ. ಫಸ್ಟ್ನೇದು ಇಲ್ಲೇ ಇದೆ, ಹೊಳಗೆ ಇಲ್ಲೇ ಬಂದದ. ಹೌದಿಲ್ಲ? ಅದು ಫಸ್ಟ್ ಪೊಸಿಷನ್ ಇಲ್ಲೇ ಇದೆ, ಲಾಸ್ಟ್ ಪೊಸಿಷನ್ ಕೂಡ. ಅಂದ್ರೆ ನಾವು ಎರಡರ ನಡುವೆ ಅಂತರ ಇದೆನಾ? ಇಲ್ಲ. ಅಂದ್ರೆ ಯಾವ ಜೀರೋ ಆಗ್ತಾರೆ? ಸ್ಥಾನಪಲ್ಲಟ ಏನಾಗ್ತಾರೆ? ಇದು ಜೀರೋ ಆಗ್ತಾರೆ. ಯಾವ ಜೀರೋ ಆಗ್ತಾರೆ? ದೂರ ಅಂದ್ರೆ ಏನು? ದೂರ ಅಂದ್ರೆ ಏನು? ದೂರ ಅಂದ್ರೆ ಏನು? ವಸ್ತು ಒಂದು ಸ್ಥಳದಿಂದ ಚಲಿಸಿರ್ತಕ್ಕಂಥ ಒಟ್ಟು ಪಥದ ಉದ್ದವನ್ನು ನಾವೇನಂತ ಕರಿತೀವಿ? ಹಂಗಂದ್ರೆ ಇದು ಇಲ್ಲಿ ಸ್ಟಾರ್ಟ್ ಆಗಿ ಈ ರೀತಿ ಎಲ್ಲ ಟ್ರಾವೆಲ್ ಆಗಿ ಹೆಂಗ್ ಬಂದದ? ಹೌದಿಲ್ಲ? ಅದು ಇದಕ್ಕೆ ಡಿಸ್ಟೆನ್ಸ್ ಅಂತ ಇರ್ತದೆ ಇರಂಗಿಲ್ಲ. ಅದಕ್ಕೆ ಚಲಿಸಿದ ಪಥದ ಉದ್ದ ಅಂತ ಇರ್ತಾ ಇದೆಯಾ? ಹೌದಿಲ್ಲ? ಹಂಗಾರೆ ಜೀರೋ ಆಗ್ಲಿಕ್ಕೆ ಸಾಧ್ಯ ಇದೆನಾ? ಇಲ್ಲ. ದೂರ ಏನಾಗಂಗಿಲ್ಲ. ನೀವು ದೂರ ಕ್ಯಾಲ್ಕುಲೇಟ್ ಮಾಡಬಹುದಿಲ್ಲ. ಸಪೋಸ್ ನಿಮಗೆ ಇವಾಗ ಇದ್ರ ಲೆಂತ್ ಗೊತ್ತಿತ್ತು ಅಂತ ಅನ್ಕೊಳ್ರಿ. ಇದು ಮುಳ್ಳು ಇದೆಲ್ಲ, ಇದ್ರ ಲೆಂತ್ 7 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ರಿ. ಎಷ್ಟಿದೆ? 7 ಸೆಂಟಿಮೀಟರ್. ಹಂಗಾದ್ರೆ ಇದು ಇಲ್ಲಿಂದ ಹೋಗಿ ಈ ರೀತಿ ಬಂದರ ಅಂತಂದ್ರೆ ಇದು ನಾವಿಲ್ಲಿ ಪರಿಧಿ ಅಂತ ಕ್ಯಾಲ್ಕುಲೇಟ್ ಮಾಡಬಹುದಾ? ಸರ್ಕಲ್ ಪೆರಿಮೀಟರ್. ಸರ್ಕಲ್ ಪೆರಿಮೀಟರ್ ಫಾರ್ಮುಲಾ ಏನಾಗ್ತದೆ? ಪೆರಿಮೀಟರ್ ಫಾರ್ಮುಲಾ ಏನು? 2πr ಎಂತ ಆಗ್ತದೆ? 2πr. 2πr ನ ವ್ಯಾಲ್ಯೂ ಎಷ್ಟು? 22/7. r ವ್ಯಾಲ್ಯೂ ಎಷ್ಟಿದೆ? 6 ಸೆಂಟಿಮೀಟರ್ ಆಗ್ತದೆ. ಇದು ದೂರ ಅಂತ ಸಿಗ್ತದ. ಹೌದಿಲ್ಲ? ನಮಗೆ ಇಲ್ಲಿ ದೂರ ಜೀರೋ ಆಗಕ್ಕೆ ಸಾಧ್ಯ ಇದೆಯಾ ಇಲ್ಲಿ? ಇಲ್ಲ. ಕರೆಕ್ಟಾ? ಇದು ರಾಂಗ್. ನೆಕ್ಸ್ಟ್, ಜವ ಅಂದ್ರೆ ಏನು? ಜವ ಅಂದ್ರೆ ಏನು? ಸ್ಪೀಡ್. ಸ್ಪೀಡ್ ಅದು ನಂಗೆ ಗೊತ್ತೇ ಇಲ್ಲ. ಕರೆಕ್ಟಾ? ಏನ್ ಡೆಫಿನಿಷನ್ ಏನು? ಸ್ಪೀಡ್ ಡೆಫಿನಿಷನ್ ಏನು? ಬರ್ದಿ ನೋಡೋಣ. ಸ್ಪೀಡ್ ಏನಂತ ಹೇಳ್ತಾರೆ? ರೇಟ್ ಆಫ್ ಚೇಂಜ್ ಡಿಸ್ಟೆನ್ಸ್. ಒಂದು ಏಕಮಾನ ಕಾಲದಲ್ಲಿ ವಸ್ತು ಚಲಿಸಿರ್ತಕ್ಕಂಥ ದೂರವನ್ನು ನಾವೇನಂತ ಕರಿಬೇಕು? ಜವ. ಅಂದ್ರೆ ಇದು ಜೀರೋ ಆಗ್ತೈತ್ಯಾ? ಜೀರೋ ಆಗ್ತೈತೆ? ಆಗಂಗಿಲ್ಲ. ಹೌದಿಲ್ಲ? ಯಾಕಂದ್ರೆ ಡಿಸ್ಟೆನ್ಸ್ ಜೀರೋ ಆಗಿದಾನೆ ಇಲ್ಲಿ? ಇಲ್ಲ. ಡಿಸ್ಟೆನ್ಸ್ ಎಷ್ಟಾಗಿದೆ ನಮಗೆ ಇಲ್ಲಿ? 44 ಸೆಂಟಿಮೀಟರ್. ಟೈಮ್ ಅದಾವುದಿಲ್ಲ? ಟೈಮ್ ಎಷ್ಟು ಅವರ್ ಇದೆ? 1 ಅವರ್ ಇದೆ. ಡಿಸ್ಟೆನ್ಸ್ ಇದೆ, ಟೈಮ್ ಇದೆ. ಅದು ಜೀರೋ ಆಗಕ್ಕೆ ಸಾಧ್ಯ ಇದೆನಾ? ಇಲ್ಲ. ಅಂದ್ರೆ ಸ್ಪೀಡ್ ಏನಾಗಂಗಿಲ್ಲ. ಇದು ಜೀರೋ ಆಗಂಗಿಲ್ಲ. ಅಂದ್ರೆ ವೇಗ ಏನಾಗ್ತದೆ? ವೇಗ ಏನಾಗ್ತದೆ? ಆಗ್ತದೆ? ಆಗಂಗಿಲ್ಲ? ಆಗಂಗಿಲ್ಲ. ವೇಗ ಅಂದ್ರೆ ಏನು? ವೇಗ ಅಂದ್ರೆ ಏನು? ರೇಟ್ ಆಫ್ ಚೇಂಜ್. ಟೈಮ್ 1 ಅವರ್ ಇದೆ. ಹೌದಾ? ಟೈಮ್ ಎಷ್ಟಿದೆ? 1. ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ? ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ? ಅಲ್ಲಿ ಜೀರೋ ಇದೆನಾ? ಜೀರೋ ಬೈ ಎನಿ ವ್ಯಾಲ್ಯೂ ಏನು? ಜೀರೋ ಬೈ ಎನಿ ವ್ಯಾಲ್ಯೂ ಜೀರೋ ಇಲ್ಲ. ಅದ್ರ ವೇಗ ಜೀರೋ ಆಗ್ತೈತೆ? ಆಗಂಗಿಲ್ಲ. ಆಗ್ತಾರೆ. ಈ ರೀತಿ ಕ್ವಶನ್ ಕೇಳ್ಬಿಡ್ತಾರೆ ನಮಗೆ. ಕರೆಕ್ಟ್? ಅಂದ್ರೆ ಯಾವ ಜೀರೋ ಆಗ್ತವೆ ಇಲ್ಲಿ? ಒಂದು ಸ್ಥಾನಪಲ್ಲಟ ಮತ್ತೆ ಇನ್ನೊಂದು ವೇಗ. ಇವೆರಡೂ ಜೀರೋ ಆಗ್ತವೆ. ಯಾವ ಜೀರೋ ಆಗಂಗಿಲ್ಲ ಇಲ್ಲಿ? ದೂರ ಮತ್ತು ಜೀರೋ ಜೀರೋ ಆಗಂಗಿಲ್ಲ. ಕರೆಕ್ಟ್? ಅದಕ್ಕೆ ಇಂಥವು ನೀವು ಅರ್ಥ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅವ್ರು ಚೆನ್ನಾಗಿ ಅವರ ಟರ್ಮ್ಸ್ ಮೀನಿಂಗ್ ಗೊತ್ತಿರಬೇಕು. ಟರ್ಮ್ಸ್ ಮೀನಿಂಗ್ ಗೊತ್ತಿರ್ಬೇಕು. ಅವಾಗ ಮಾತ್ರ ಇಂಥ ಕ್ವಶನ್ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕರೆಕ್ಟ್? ನೀವು ಕೇವಲ ಬಾಯಟ್ ಹಾಕೋದ್ರಿಂದ ಅವುಗಳ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅರ್ಥ ಆಯ್ತಾ? ಇವಾಗ ಅಷ್ಟು ಟರ್ಮ್ಸ್ ಗೊತ್ತಾದವ. ಒಂದೆವುದು ದೂರ ಇದೆ, ಸ್ಥಾನಪಲ್ಲಟ ಇದೆ, ಛವ ಇದೆ, ವೇಗ ಇದೆ, ಇನ್ನೊಂದು ವೇಗೋತ್ಕರ್ಷ ಅಂತ ಹೇಳಿ. ವೇಗೋತ್ಕರ್ಷ ಇದೆ. ಇವು ಅಷ್ಟು ಟರ್ಮ್ಸ್ ಗೊತ್ತಿರಬೇಕು. ಇವಾಗ ನೇರ ಚಲನೆ ಅಂತ ಹೇಳಿದೆ ನಾನು. ಏನು ನೇರ ಚಲನೆ ಅಂತಂದ್ರೆ ವಸ್ತು ಸರಳ ರೇಖೆಯಲ್ಲಿ ಚಲಿಸಿರ್ಬೇಕು. ನಾವು ಯಾವ ಚಲನೆ ಅಂತ ಕರಿಬೇಕಲ್ಲಿ? ಈ ನೇರ ಚಲನೆಯ ಬಗ್ಗೆನೆ ನ್ಯೂಟನ್ ನ 3 ನಿಯಮಗಳು ವಿವರಣೆ ಕೊಡ್ತಾರೆ. ನ್ಯೂಟನ್ 3 ನಿಯಮಗಳು ಯಾವ ಚಲನೆ ಬಗ್ಗೆ ವಿವರಣೆ ಕೊಡ್ತಾವ ಅಂತ ಕೇಳಿದಾಗ ಯಾವ ಚಲನೆ? ನೇರ. ಅಂದ್ರೆ ಹೇಳಿ ನೋಡೋಣ. ನ್ಯೂಟನ್ ಫಸ್ಟ್ ಲಾ ಅಂತ ಕೇಳಿದಾರ. ನ್ಯೂಟನ್ ನ ಮೊದಲನೇ ನಿಯಮ ಫಸ್ಟ್ ಲಾ ಯಾವುದ್ರ ಬಗ್ಗೆ ಹೇಳ್ತಾರೆ? ಯಾವ್ದ್ರ ಬಗ್ಗೆ ಹೇಳ್ತಾರೆ? ನ್ಯೂಟನ್ ನ ಮೊದಲನೇ ನಿಯಮ ಯಾವುದು? ಜಡತ್ವದ ಬಗ್ಗೆ ಹೇಳ್ತಾ ಇದ್ದ. ಯಾವ್ದ್ರ ಬಗ್ಗೆ ಹೇಳ್ತಾರೆ? ಅದು ಜಡತ್ವದ ಬಗ್ಗೆ ಹೇಳ್ತಾರೆ. ನೆನ್ಪಿಟ್ಕೊಡು. ಕರೆಕ್ಟ್? ಅದು ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ? ಇನರ್ಷಿಯಾ ಅಂತ ಕರಿತಾರೆ. ಇಂಗ್ಲಿಷ್ ಒಳಗೆ ಅಂತ ಕರಿತೀವಿ ನಾವು ಇನರ್ಷಿಯಾ. ಇನರ್ಷಿಯಾ ಅಥವಾ ಜಡತ್ವದ ಬಗ್ಗೆ ವಿವರಣೆ ಕೊಡ್ತಾ ನಿಯಮ ಯಾವುದು? ಫಸ್ಟ್ ಲಾ, ಮೊದಲನೇ ನಿಯಮ. ಅಂದ್ರೆ ಜಡತ್ವ ಅಂದ್ರೆ ಏನು? ಜಡತ್ವ ಅಂದ್ರೆ ಏನು? ಒಂದು ವಸ್ತುವಿನ ಮೇಲೆ ಯಾವುದೇ ಬಲ ಪ್ರಯೋಗ ಆಗಿರೋದಿಲ್ಲ ಸರ್, ಅದು ಅಷ್ಟೇ ಇರ್ತೈತೆ. ಅದು ನಿಯಮ ಆಯ್ತು. ನಾನ್ ಕೇಳಿದ್ರೆ ಜಡತ್ವ ಅಂದ್ರೆ ಏನು ಅಂತ ಕೇಳ್ತಾರೆ. ವಾಟ್ ಇಸ್ ಮೀನ್ ಬೈ ಇನರ್ಷಿಯಾ? ಅದು ಅಳಿಯಾಗದೇ ಇರ್ತದೆ ಸರ್. ಎಸ್ ಕರೆಕ್ಟ್. ಅದೇನಾಗಿರ್ತಾರೆ? ಜಡತ್ವದಲ್ಲಿ 2 ಟೈಪ್ ಇದೆ. ಒಂದು ಸ್ಥಿರ ಜಡತ್ವ ಅಂತ ಕರಿತೀವಿ, ಇನ್ನೊಂದು ಚಲನೀಯ ಜಡತ್ವ ಅಂತ ಕರಿತೀವಿ. ಕಂಟಿನ್ಯೂಸ್ ಆಗಿ ನಿಂತಿದ್ರೆ ಅದು ಕೂಡ ಜಡತ್ವನ. ಅದಕ್ಕೆ ನಾವು ಯಾವ ಜಡತ್ವ ಅಂತ ಕರಿತೀವಿ? ಸ್ಥಿರ ಜಡತ್ವ. ಕಂಟಿನ್ಯೂಸ್ ಆಗಿ ಒಂದೇ ಫ್ಲೋ ಅಲ್ಲಿ ಓಡ್ತಾ ಇದ್ದೀರಿ ಅಂತಂದ್ರೆ
ಅದು ಕೂಡ ಜಡತ್ವನ. ಅದ್ಯಾವ ಜಡತ್ವ ಅಂತ ಕರಿತೀವಿ ನಾವು? ಚಲನೆಯ ಜಡತ್ವ ಅಂತ ಕರಿತೀವಿ. ಏನ್ ಕರಿತೀವಿ ನಾವು? ಜಡತ್ವ. ಅಂದ್ರೆ ಜಡತ್ವ ಅಂತಂದ್ರೆ ಏನು? ವಸ್ತು ಸದಾ ಚಲನೆಯಲ್ಲಿಯೇ ಅಥವಾ ಸದಾ ಸ್ಥಿರ ಸ್ಥಿತಿಯಲ್ಲಿಯೇ ಮುಂದುವರಿತಾ ಇತ್ತು ಅಂದ್ರೆ ಅದನ್ನ ನಾವು ಕರಿಬೇಕು. ಹೇಳಿ ಇನ್ನೊಂದ್ಸಲ, ಜಡತ್ವ ಅಂದ್ರೆ ಏನು? ಏ ಕಣಪ್ಪ, ಈ ಕಡೆ ನೋಡಿ, ನನ್ನ ಕಡೆ ನೋಡಿ, ನಾ ಪಾಠ ಮಾಡ್ತೀನಿ. ಏನು ಜಡತ್ವ ಅಂತಂದ್ರೆ ಏನು? ವಸ್ತು ಸದಾ ಚಲನೆಯಲ್ಲಿ ಅಥವಾ ಸದಾ ಸ್ಥಿರ ಸ್ಥಿತಿಯಲ್ಲಿ ಮುಂದುವರಿತಾ ಇರ್ತಕ್ಕಂಥ ನಾವೆಂತ ಕರಿತೀವಿ? ಜಡತ್ವ ಅಂತ ಕರಿತೀವಿ. ಅಂತ ಕರಿತೀವಿ ನಾವು ಜಡತ್ವ. ಫಸ್ಟ್ ಹೇಳ್ತಕ್ಕಂಥ ಯಾವ್ದ್ರ ಬಗ್ಗೆ ಇದು? ಇಲ್ಲಿ ಆದ್ರೆ ಎಲ್ಲಿವರೆಗೆ ಅದೇ ಸ್ಥಿತಿಯಲ್ಲಿ ಮುಂದುವರಿತಕ್ಕಂತ ಹೇಳ್ತಾರೆ ಅಂತಂದ್ರೆ ಅದ್ರ ಮೇಲೆ ಫೋರ್ಸ್ ಅಪ್ಲೈ ಆಗುವವರೆಗೆ, ಮೇಲೆ ಏನು ಅಪ್ಲೈ ಆಗುವವರೆಗೆ? ಫೋರ್ಸ್ ಅಪ್ಲೈ ಆಗುವವರೆಗೆ. ಕರೆಕ್ಟ್. ವಸ್ತು ಅದ್ರ ಮೇಲೆ ಬಾಹ್ಯ ಬಲ ಪ್ರಯೋಗವಾಗುವವರೆಗೆ ಅದು ಯಾವ ಸ್ಥಿತಿ ಒಳಗಿರುತ್ತೆ ಇದೆಲ್ಲ ಅದೇ ಸ್ಥಿತಿಯಲ್ಲಿ ಕಂಟಿನ್ಯೂ ಆಗಿರ್ತಾರೆ ಅಂತ ಹೇಳ್ತಕ್ಕಂಥ ತತ್ವನೇ ಯಾವುದು? ನ್ಯೂಟನ್ನ ಮೂರನೇ ನಿಯಮ. ಒಂದನೇ ನಿಯಮ. ನ್ಯೂಟನ್ ನಿಯಮ ಇದು ಒಂದನೇ ನಿಯಮ ಅಂತ ಕರಿತೀವಿ. ಕರೆಕ್ಟ್. ಫಾರ್ ಎಕ್ಸಾಂಪಲ್ ಇವಾಗ ಈಗ ನೋಡಿ, ಇವಾಗ ಒಂದು ಸಸ್ಯ ಇದೆ, ಸಸ್ಯದಲ್ಲಿ ಹಳದಿ ಬಣ್ಣಗಳ ಎಲೆಗಳಿದಾವೆ ಅಂತ ಅನ್ಕೊಂಡು. ಯಾವ ಬಣ್ಣದ ಎಲೆಗಳು? ಹಳದಿ ಬಣ್ಣದ ಎಲೆಗಳು ಅಂತಾರೆ. ಉದುರ್ಲಿಕ್ಕೆ ಬಂದಿರ್ತಕ್ಕಂಥ ಎಲೆಗಳು ಹೌದಿಲ್ಲ? ಏನಾಗ್ತಕ್ಕಂಥವು? ಉದುರ್ಲಿಕ್ಕೆ ಬಂದಿರತಕ್ಕಂಥ ಎಲೆಗಳು. ಒಂದು ವೇಳೆ ಗಾಳಿ ಬೀಳಿಸ್ಲಿಲ್ಲ ಅಂತ ಅನ್ಕೊಡ್ರಿ, ಇಲ್ಲ ನೀವು ಅದನ್ನ ಅಳಗಾಡಿಸ್ಲಿಲ್ಲ ಅಂತ ಅನ್ಕೊಡ್ರಿ, ಆ ಉದುರ್ಕೊಳ್ತಾವ? ಉದುರ್ತಾವ? ಅದು ಸ್ಥಿರ ಜಡತ್ವ ಹೋಗಿಲ್ಲ. ಅದೇ ಸಸ್ಯವನ್ನು ನೀವು ಹೋಗಿ ಅಳಗಾಡಿಸ್ರಿ, ಏನಾಗ್ತದೆ ಎಲೆಗಳು? ಅಂದ್ರೆ ಆಯ್ತಾ ಇಲ್ಲಿ? ಅರ್ಥ ಆಯ್ತಾನೆ ಹೇಳ್ದದು? ಒಂದ್ ವೇಳೆ ನೀವು ಫೋರ್ಸ್ ಅಪ್ಲೈ ಮಾಡ್ಲಿಲ್ಲ ಅಂತಂದ್ರೆ ಅವು ಯಾವ ಸ್ಥಿತಿ ಒಳಗಿರ್ತಾವಲ್ಲ ಅದೇ ಸ್ಥಿತಿಯಲ್ಲಿ ಮುಂದುವರಿತಾರೆ. ನೀವು ಅದಕ್ಕೆ ಬಲ ಪ್ರಯೋಗ ಮಾಡಿದ್ರಿ ಅಂತಂದ್ರೆ ಅದೇನಾಗ್ತಾರೆ? ಅದರದ್ದು ಸ್ಥಿತಿ ಏನಾಗ್ತಾರೆ? ಚೇಂಜಸ್ ಆಗ್ತಾರೆ. ಸ್ಥಿತಿ ಏನಾಗ್ತಾರೆ? ಅದು ಚೇಂಜಸ್ ಆಗ್ತಾರೆ. ಬಲ ಪ್ರಯೋಗ ಆಗ್ಲಿಲ್ಲ ಅಂತಂದ್ರೆ ಯಾವ ಸ್ಥಿತಿ ಒಳಗಿರ್ತೈತಲ್ಲ ಅದೇ ಸ್ಥಿತಿಯಲ್ಲಿ ಮುಂದುವರಿತಾರೆ. ಕರೆಕ್ಟ್. ಅಲ್ಲಿ ನೀವು ಒಳಗಾಡಿಸೋದು ಅಥವಾ ಜೋರ ಗಾಳಿ ಬೀಸ್ತಕ್ಕಂಥ ಏನದು? ಬಲ ಹೋದಿಲ್ಲ ಅಲ್ಲಿ. ಆ ಬಲ ಪ್ರಯೋಗ ಆಗ್ಲಿಲ್ಲ ಅಂತಂದ್ರೆ ಅವ್ ಹೆಂಗಿರ್ತದನೋ ಹಂಗೇ ಮುಂದುವರಿತಾರೆ. ಗಾಳಿ ಅಥವಾ ಬಲ ಪ್ರಯೋಗ ಆಯಿತು ಅಂದ್ರೆ ಏನಾಗ್ತಾರಲ್ಲಿ? ಅದು ಉದುರಿಕೊಳ್ತವೆ. ಇದನ್ನ ನಾವು ಎಷ್ಟು ನಿಯಮ ಅಂತ ಕರಿತೀವಿ? ಫಸ್ಟ್ ಲಾ ಅಂತ ಕರಿತೀವಿ. ಏನಂತ ಕರಿತೀವಿ? ಫಸ್ಟ್ ಲಾ ಅಂತ ಕರಿತೀವಿ. ನ್ಯೂಟನ್ ಎಷ್ಟು ನಿಯಮ ಇದು? ಮೊದಲನೇ ನಿಯಮ ಅಂತ ಕರಿತೀವಿ. ಸಾಕಷ್ಟು ಉದಾಹರಣೆ ನೋಡ್ತೀವಿ ನಾವು. ಇವಾಗ ಈ ನೀವು ಬಸ್ ಅಲ್ಲಿ ಕುಳಿತಿರ್ತೀರಿ. ಕರೆಕ್ಟ್. ಬಸ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತವೆ. ಅಂದ್ರೆ ಯಾವ ಜಡತ್ವ ಇದು? ಕಂಟಿನ್ಯೂಸ್ ಚಲನೆ ಇರ್ತಾರೆ. ಯಾವ ಜಡತ್ವ? ಚಲನೆ ಜಡತ್ವ ಹೋಗಿಲ್ಲ. ಕರೆಕ್ಟ್. ನೀವು ಅದು ಕಂಟಿನ್ಯೂಸ್ ಆಗಿ ಒಂದೇ ಫ್ಲೋ ಹೋಗ್ತಾ ಇತ್ತು ಅಂತಂದ್ರೆ ಹೆಂಗ್ ಕುಂತಿರ್ತೀರ? ಹಂಗೆ ಕುಂತಿರ್ತೀರ ಹೌದಿಲ್ಲ? ಒಂದ್ ವೇಳೆ ಬ್ರೇಕ್ ಹಾಕಿದ್ರು ಅಂತಂದ್ರೆ ಏನಾಗ್ತಾರೆ? ಮುಂದಕ್ಕೆ ಹೋಗ್ತಾರ ಹಿಂದಕ್ಕೆ ಹೋಗ್ತಾರ? ಬ್ರೇಕ್ ಹಾಕಿದ ತಕ್ಷಣ ಕಡೆ ಹೋಗ್ತೀರಿ? ಮುಂದಕ್ಕೆ ಹೋಗ್ತೀರಾ ಹೌದಿಲ್ಲ? ಏನಾಗ್ತಾರೆ? ಮುಂದಕ್ಕೆ. ಒಂದ್ ವೇಳೆ ಬ್ರೇಕ್ ಹಾಕ್ಲಿಲ್ಲ ಅಂತಂದ್ರೆ ಹೆಂಗ್ ಕುಂತಿರ್ತೀರ ಹಂಗೆ ಕೊಡ್ತಾ ಹೋಗ್ತೀರಿ. ಕರೆಕ್ಟ್. ಇದನ್ನ ನಾವು ಜಡತ್ವ ಅಂತ ಕರಿತೀವಿ. ಹೆಂಗ್ ಕರಿತೀವಿ ನಾವು? ಜಡತ್ವ. ಅಲ್ಲಿ ಬ್ರೇಕ್ ಹಾಕೋದು ಏನದು? ಬಲ ಪ್ರಯೋಗ ಆಗ್ತದೆ. ಪ್ರಯೋಗ ಆಗ್ತಿರೋದು. ಅಥವಾ ಬಸ್ ಅಲ್ಲಿ ಕುಳಿತಿರ್ತೀರಿ, ಬಸ್ ಇನ್ನು ಹೊರಟಿರಂಗಿಲ್ಲ. ಒಂದು ಬಸ್ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಂಡ್ರೆ ಯಾವ ಕಡೆ ವಾಲ್ತೀರಿ? ಬಸ್ ಅಲ್ಲಿ ಕುಳಿತಾಗ ಬಸ್ ಮುಂದಕ್ಕೆ ಹೋಗಿ ಸ್ಟಾರ್ಟ್ ಆಯ್ತು, ಯಾವ ಕಡೆ ವಾಲ್ತೀರಿ? ಹಿಂದಕ್ಕೆ ವಾಲ್ತೀರಿ ಅಂತಿಲ್ಲ ಅಲ್ಲಿ. ಯಾಕೆ? ಬಸ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಅಲ್ಲಿ ಏನೋ ಅಪ್ಲೈ ಆಯ್ತು? ಬಲ ಪ್ರಯೋಗ ಆಯ್ತು ಇಲ್ಲ ಅಲ್ಲಿ? ಕರೆಕ್ಟ್. ಬಲ ಪ್ರಯೋಗ ಆಯ್ತು. ಅವಾಗ ನೀವು ಯಾವ ಕಡೆ ವಾಲ್ತೀರಿ? ಹಿಂದಕ್ಕೆ ವಾಲ್ತೀರಿ. ಇದನ್ನ ನಾವು ಯಾವ ನಿಯಮ ಅಂತ ಕರಿತೀವಿ? ಮೊದಲನೇ ನಿಯಮ. ಮೊದಲನೇ ನಿಯಮ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ನೆನ್ಪಿಟ್ಕೊಳ್ಳಿ. ಅಂಡ್ ಅಬ್ಸರ್ವ್ ರಿಮೇನ್ಸ್ ಅಟ್ ರೆಸ್ಟ್ ಅಂಟಿಲ್ ಅಂಡ್ ಅನ್ಲೆಸ್ ದಿ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈಡ್ ಆನ್ ಇಟ್ ಅಂತ ಕರಿತೀವಿ. ಏನ್ ಹೇಳ್ತಾರೆ? ಯಾವುದೋ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗವಾಗದ ಹೊರತು ಅದು ಸ್ಥಿರ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತದೆ ಅಂತ ಹೇಳ್ತಕ್ಕಂಥ ನಿಯಮ ಯಾವುದು? ನಿಯಮ ನ್ಯೂಟನ್ ಮೊದಲ. ಹೇಳೋಣ ಇನ್ನೊಂದ್ಸಲ ನಿಯಮ ಆದದ್ದು. ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗವಾಗದ ಹೊರತು ಅದು ಸ್ಥಿರ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತದೆ ಅಂತ ಹೇಳ್ತಾರೆ. ಸ್ಥಿರ ಸ್ಥಿತಿಯಲ್ಲಿಯೇ ಮುಂದುವರಿತಾರೆ. ಬಲ ಪ್ರಯೋಗ ಆಯಿತು ಅಂತಂದ್ರೆ ಅದ್ರ ಪೊಸಿಷನ್ ಚೇಂಜ್ ಆಗ್ತಾರೆ. ಬಲ ಪ್ರಯೋಗ ಇದ್ರ ಪೊಸಿಷನ್ ಏನಾಗ್ತಾರೆ? ಚೇಂಜ್ ಆಗ್ತಾರೆ. ಇದನ್ನ ನಾವು ಅಂತ ಕರಿತೀವಿ ನ್ಯೂಟನ್ನ ಮೊದಲನೇ ನಿಯಮ ಅಂತ ಕರಿತೀವಿ. ಯಾಕಂದ್ರೆ ನ್ಯೂಟನ್ನ ಮೊದಲು ಯಾವುದ್ರ ಬಗ್ಗೆ ಹೇಳ್ತಾರೆ ಅಂತ ಕ್ವಶನ್ ಆಯ್ತು ಅಂತಂದ್ರೆ ಜಡತ್ವದ ಬಗ್ಗೆ ಹೇಳ್ತಾರೆ. ಅದ್ರ ಬಗ್ಗೆ ಹೇಳ್ತಾರೆ, ಇದು ಜಡತ್ವದ ಬಗ್ಗೆ ಹೇಳ್ತಾರೆ. ಇದು ಗೊತ್ತಿಲ್ಲ. ಅರ್ಥ ಆಯ್ತಾಗ ಕರೆಕ್ಟ್. ಇದಷ್ಟು ನಿಯಮ ಅಂತ ಕರಿತೀವಿ ಫಸ್ಟ್ ಲಾ. ಸಾಕಷ್ಟು ಅಪ್ಲಿಕೇಶನ್ ಹೇಳಿದೀನಿ ನಾನು. ಯಾವ ಒಂದು ಮರದಲ್ಲಿರ್ತಕ್ಕಂಥ ಹಳದಿ ಬಣ್ಣದ ಎಲೆಗಳು ಇರ್ತಾವಲ್ಲ, ಆ ಮರವನ್ನ ಅಳಗಾಡಿಸಿದಾಗ ಅವೇನಾಗ್ತವೆ? ಉದುರ್ಕೊಳ್ತವೆ. ಇಲ್ಲ ಅಳಗಾಡಿಸ್ಲಿಲ್ಲ ಅಂದ್ರೆ ಏನಾಗ್ತದೆ? ಹಂಗೆ ಇರ್ತವೆ. ಕರೆಕ್ಟ್. ಬಸ್ ಅಲ್ಲಿ ಕುಳಿತು ಹೋಗ್ತಿರ್ಬೇಕಾದ್ರೆ ಬ್ರೇಕ್ ಹಾಕಿದ್ರೆ ಯಾವ ಕಡೆ ಹೋಗ್ತೀರಿ? ಮುಂದಕ್ಕೆ ಹೋಗ್ತೀರಿ. ಬಸ್ ನಲ್ಲಿ ಕುಳಿತ ಬಸ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತವೆ, ಯಾವ ಕಡೆ ಹೋಗ್ತೀರಿ? ಹಿಂದಕ್ಕೆ ಹೋಗ್ತೀರಿ. ಅಥವಾ ಇವಾಗ ನೀವು ಕ್ಯಾರಂ ಬೋರ್ಡ್ ಅಲ್ಲಿ ಆ ಕಾಯಿನ್ ಇರ್ತಾವಲ್ಲ, ಅವನ್ನೆಲ್ಲವನ್ನ ಒಂದ್ ಮೇಲೆ ಜೋಡಿಸಿ ಆ ಸ್ಟ್ರೈಕ್ ಅಲ್ಲಿ ಹೊಡೆದಾಗ ಅವೆಲ್ಲ ಕಾಯಿನ್ಗಳು ಬೀಳ್ತಾವ? ಎಲ್ಲ ಬೀಳ್ತಾವ? ಒನ್ ಬೈ ಒನ್ ಫೈಲ್ ಅಪ್ ಮಾಡಿದರೆ ಸ್ಟ್ರೈಕರ್ ಇಂದ ಹೊಡಿರೋದು ಎಲ್ಲಾ ಕಾಯಿನ್ ಬೀಳ್ತಾವ? ಮತ್ತೆ ಯಾವ್ದು ಬೀಳ್ತದೆ? ಯಾವ್ದ್ರ ಮೇಲೆ ಬಲ ಪ್ರಯೋಗ ಆಗ್ತಾ ಇದ್ದಲ್ಲ ಅದ್ರ ಪೊಸಿಷನ್ ಮಾತ್ರ ಚೇಂಜಸ್ ಆಗ್ತಿರೋದಿಲ್ಲ.
ಅಲ್ಲ ಯಾಕೆಲ್ಲ ಹುಡುಕಿದ್ದು ಅವುಗಳ ಮೇಲೆ ಬಲ ಪ್ರಯೋಗ ಆಗಿರಂಗಿಲ್ಲ. ಅವ್ರ ಮೇಲೆ ಏನು ಪ್ರಯೋಗ ಆಗಿರಂಗಿಲ್ಲ, ಬಲ ಯಾವುದ್ರ ಮೇಲೆ ಪ್ರಯೋಗ ಆಗ್ತಾ ಇದ್ರೆ ಅದರ ಪೊಸಿಷನ್ ಮಾತ್ರ ಏನಾಗ್ತಾರೆ, ಚೇಂಜಸ್ ಆಗ್ತಾರೆ. ಇದ್ರೆ ನಾವ್ ಯಾವ ನಿಯಮ ಅಂತ ಕರಿತೀವಿ, ಅಂತ ಕರಿತೀವಿ. ಏನಂತ ಕರಿತೀವಿ, ನ್ಯೂಟನ್. ಅಥವಾ ಇವಾಗ ನೀವು ಏನೋ ಸ್ಪೀಡ್ ಬೌಲರ್ಸ್ ನೋಡಿದರೆ, ಇವಾಗ ಓಡ್ತಾ ಹೋಗಿ ಬಾಲ್ ಅನ್ನು ಹಾಕ್ಬೇಕಾದ್ರೆ ಸ್ವಲ್ಪ ನಿಲ್ತಾರೆ, ನಿಲ್ಲಂಗಿಲ್ಲ. ಹಂಗೆ ಓಡ್ತಾನ ಬಾಲ್ ಎಸಿತೀರಾ, ಸ್ವಲ್ಪ ನಿಲ್ಬೇಕು, ಇಲ್ಲ ನಿಂತ ನಂತರ ಬಲ ಪ್ರಯೋಗ ಮಾಡ್ಬೇಕಾ, ಅವಾಗ ಮಾತ್ರ ಬಾಲ್ ಅನ್ನು ಹಾಕ್ಲಿಕ್ಕೆ ಸಾಧ್ಯ ಇದೆ. ಅದು ಕೂಡ ನ್ಯೂಟನ್ ಎಷ್ಟು ನಿಯಮ, ಮೊದಲನೇ ನಿಯಮ ಆಗ್ತಾರೆ. ಅಥವಾ ನೀವು ಬಸ್ ಸ್ಲೋ ಆಗಿ ಹೋಗ್ತಿರ್ಬೇಕಾದ್ರೆ ಬಸ್ ಇಂದ ಇಳಿದ ತಕ್ಷಣ ಸ್ವಲ್ಪ ಮುಂದಕ್ಕೆ ಹೋಗ್ತೀರಾ ಅಥವಾ ಅಲ್ಲಿ ಇಳಿತೀರಾ, ಮುಂದಕ್ಕೆ ಹೋಗ್ತೀರಾ, ಹೌದಿಲ್ಲ ಅಲ್ಲಿ ಕರೆಕ್ಟ್. ಇದನ್ನೇ ನಾವು ಯಾವ ನಿಯಮ ಅಂತ ಕರಿತೀವಿ, ನ್ಯೂಟನ್ನ ಮೊದಲನೇ ನಿಯಮ ಅಂತ ಹೇಳ್ಬೇಕು. ಅರ್ಥ ಆಯ್ತಲ್ಲ, ಏನ್ ಡೌಟ್ಸ್ ಇದೆಲ್ಲ ಇಲ್ಲಲ್ಲ? ಓಕೆ, ನೆಕ್ಸ್ಟ್ ಬರ್ತಕ್ಕಂಥ ಯಾವ ನಿಯಮ ಇದೆ ಅಲ್ಲಿ, ನ್ಯೂಟನ್ ಎಷ್ಟನೇ ನಿಯಮ ಇದು, ಸೆಕೆಂಡ್ ಲಾ ಅಂತಿದೆ. ನ್ಯೂಟನ್ ಯಾವ ನಿಯಮ ಇದೆ ಇದು, ಸೆಕೆಂಡ್. ಯಾವ್ದ್ರ ಬಗ್ಗೆ ಹೇಳ್ತಾರೆ ಸೆಕೆಂಡ್ ಲಾ, ವೇಗೋತ್ಕರ್ಷಣ ಬಲನ. ನ್ಯೂಟನ್ ಎಷ್ಟು ನಿಯಮ ಅಂತ ಕರಿತೀವಿ ನಾವು, ಸೆಕೆಂಡ್ ಲಾ ಅಂತ ಕರಿತೀವಿ. ಇವೆಲ್ಲಾ ನಿಯಮಗಳು ಯಾವ ಚಲನೆಗೆ ಅಪ್ಲೈ ಆಗ್ತಾವೆ, ನೇರ ಚಲನೆಗೆ ಮಾತ್ರ ಏನಾಗ್ತವೆ, ಇವು ಅಪ್ಲೈ ಆಗ್ತಾವೆ. ಆಸಿಲೇಟರ್ ಮೋಷನ್ ಅಪ್ಲೈ ಆಗಂಗಿಲ್ಲ, ಸರ್ಕ್ಯುಲೇಟರ್ ಮೋಷನ್ ಅಪ್ಲೈ ಆಗಲ್ಲ, ಇದು ಗೊತ್ತಿಲ್ಲ. ಇಲ್ಲಿ ಸೆಕೆಂಡ್ ಲಾ ಹೇಳ್ತಕ್ಕಂಥ ಏನು ಅಂತಂದ್ರೆ, acceleration of an object is directly proportional to the force and inversely proportional to the mass of an object ಅಂತ ಹೇಳ್ತಾರೆ. ಏನಂತ ಹೇಳೋಣ, acceleration of an object is directly proportional to the force applied and inversely proportional to the mass of an object ಅಂತ ಹೇಳ್ತಾರೆ. ಕರೆಕ್ಟ್. ವೇಗೋತ್ಕರ್ಷ ಐತಲ್ಲ, ಪ್ರಯೋಗವಾದ ಬಲಕ್ಕೆ ನೇರ ಅನುಪಾತದಲ್ಲಿ ಹಾಗೂ ಆ ವಸ್ತುವಿನ ರಾಶಿಗೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ ಅಂತ ಹೇಳ್ತಕ್ಕಂಥ ನಿಯಮ ಯಾವುದು ಅಂತಂದ್ರೆ, ಎಷ್ಟು ನಿಯಮ ಇದು? ಇದಕ್ಕೆ ಎರಡು ಮೂರು ಡೆಫಿನೇಷನ್ ಇದಾವೆ, ಹೇಳ್ತೀನಿ ನಾನು. ಜಸ್ಟ್ ಒಂದು ಡೆಫಿನೇಷನ್ ತಗೊಂಡ್ಬಿಟ್ರೆ ಏನ್ ಹೇಳ್ತಾರೆ ಹೇಳೋಣ. ವಸ್ತುವಿನ ವೇಗೋತ್ಕರ್ಷವು ಅದ್ರ ಮೇಲೆ ಪ್ರಯೋಗವಾದ ಬಲಕ್ಕೆ ನೇರ ಅನುಪಾತದಲ್ಲಿ ಹಾಗೂ ಅದರ ರಾಶಿಗೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ ಅಂತ ಹೇಳ್ತಕ್ಕಂಥ ನಿಯಮ ಎಷ್ಟನೇದು, ಸೆಕೆಂಡ್. ಇದನ್ನೇ ಸ್ವಲ್ಪ ಮಾಡಿಫೈ ಮಾಡಿ ಇವಾಗ. ಅದಕ್ಕಿಂತ ಮುಂಚೆ ಇದರ ಅರ್ಥ ಏನು, ಇಲ್ಲಿ ಎಕ್ಸಲರೇಷನ್ ಜಾಸ್ತಿ ಇತ್ತು ಅಂದ್ರೆ ಪ್ರಯೋಗಾತ್ಮಕ ಬಲ ಏನಾಗಿರ್ತದೆ, ಹೆಚ್ಚಿಗಿರ್ತದನ. ವೇಗೋತ್ಕರ್ಷ ಕಡಿಮೆ ಇದ್ರೆ ಪ್ರಯೋಗಾತ್ಮಕ ಬಲ ಏನಾಗಿರ್ತದೆ, ಕಡಿಮೆ ಇರ್ತಾರೆ. ಈಗ ಮಾಸ್ ಮತ್ತು ಎಕ್ಸಲರೇಷನ್ ಯಾವ ರಿಲೇಷನ್ ಇದೆ, ಇನ್ವರ್ಸ್ ರಿಲೇಷನ್. ರಾಶಿ ಹೆಚ್ಚಿಗಿದ್ರೆ ವೇಗೋತ್ಕರ್ಷ ಏನಾಗಿರ್ತಾರೆ, ಕಡಿಮೆ ಇರ್ತಾರೆ. ರಾಶಿ ಕಡಿಮೆ ಇದ್ರೆ ವೇಗೋತ್ಕರ್ಷ ಏನಾಗಿರ್ತಾರೆ, ಹೆಚ್ಚಿಗಿರ್ತಾರೆ. ಇದನ್ನೇ ನಾವು ಯಾವ ನಿಯಮ ಅಂತ ಕರಿತೀವಿ, ಸೆಕೆಂಡ್ ಲಾ ಅಂತ ಕರಿತೀವಿ. ಅದನ್ನ ಹೇಳ್ತೇನೆ, ಇವಾಗ ಇದನ್ನ ಜಸ್ಟ್ ಸ್ವಲ್ಪ ಮಾಡಿಫೈ ಮಾಡಿ. ಇಲ್ಲಿ A equal to proportionality constant K ಅಂತ ಹಾಕ್ತಾರೆ. ಕಾನ್ಸ್ಟೆಂಟ್ ಅಂದ್ರೆ ಒಂದು ಓದಿಲ್ಲ, ಅದಕ್ಕೆ K equal to ಅಂತ ಕರಿತೀವಿ ನಾವಿಲ್ಲಿ ಒಂದು. ಏನಂತ ಹಾಕ್ತಾರೆ, A equal to F by m, F equal to ಏನಂತ ಹಾಕ್ತಾರೆ, ಮಾಸ್ ಇಂಟು ಎಕ್ಸಲರೇಷನ್ ಅಂತ ಹಾಕ್ತಾರೆ. F equal to ಏನಂತ ಹಾಕ್ತಾರೆ, ಇದು ಮಾಸ್ ಇಂಟು ಎಕ್ಸಲರೇಷನ್ ಅಂತ ಹಾಕ್ತಾರೆ. ಮಾಸ್ ಇಂಟು ಎಕ್ಸಲರೇಷನ್. ಇದ್ರೆ ನಾವು ಏನಂತ ಕರಿತೀವಿ, ನ್ಯೂಟನ್ ಎಷ್ಟು ನಿಯಮ ಇದು, ಸೆಕೆಂಡ್. F equal to ಏನು ಫಾರ್ಮುಲಾ, m ಇಂಟು ಅಂದ್ರೆ ಯಾವ್ದ್ರ ಬಗ್ಗೆ ಹೇಳ್ತಾರೆ, ಇದು ನ್ಯೂಟನ್ ಬಲದ ಬಗ್ಗೆ ಹೇಳ್ತಾರೆ. ನ್ಯೂಟನ್ ಎಷ್ಟು ನಿಯಮ ಇದು, ಎರಡು ನಿಯಮ ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂತ ಕೇಳಿದ್ರಲ್ಲಿ. ಇದನ್ನೇ ಸ್ವಲ್ಪ ಮಾಡಿಫೈ ಮಾಡ್ತೀನಿ ನಾನು. ಇವಾಗ ನೋಡಿ, ಮಾಸ್ ಇದೆ, ಎಕ್ಸಲರೇಷನ್ ಅಂದ್ರೆ ಏನು, ವೇಗೋತ್ಕರ್ಷ ಅಂದ್ರೆ ಏನು. ಅವಾಗಲೇ ನೋಡಿದ್ರೆ ನಾವೇನು ವೇಗೋತ್ಕರ್ಷ ಅಂತಂದ್ರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ಹೌದಿಲ್ಲ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಅಂದ್ರೆ ಅಲ್ಲಿ ಎಕ್ಸಲರೇಷನ್ ಇಕ್ವಲ್ ಟು ಏನಿದೆ, v ಮೈನಸ್ u ಡಿವೈಡೆಡ್ ಬೈ t ಅಂತಿದೆನಾ, ಹೌದಿಲ್ಲ, ಕರೆಕ್ಟ್. ಓಕೆ, ಇದನ್ನೇ ಸ್ವಲ್ಪ ಇದನ್ನ ಮಾಡಿದಾಗ ಮಾಸ್ ಇಂಟು m ಇಂಟು v ಅಂದ್ರೆ ಏನಂತ ಆಗ್ತಾರೆ, ಇದು mv ಮೈನಸ್ mu ಅಂತ ಆಗ್ತಾರೆ, ಡಿವೈಡ್ ಬೈ ಏನಂತ ಆಗ್ತಾರೆ, ಇದು t ಅಂತ ಆಗ್ತಾರೆ. ಕರೆಕ್ಟ್. ಈ ಮಾಸ್ ಮತ್ತು ವೇಗಗಳ ಗುಣಲಬ್ಧ ಐತಲ್ಲ, ಇದಕ್ಕೆ ನಾವು ಸಂವೇಗ ಅಂತ ಕರಿತೀವಿ. ಇದಕ್ಕೆ ಕರಿತೀವಿ ನಾವು ಸಂವೇಗ ಅಂತ ಕರಿತೀವಿ. ಸಂವೇಗ ಅಂತಂದ್ರೆ ಏನು, ಮಾಸ್ ರಾಶಿ ಮತ್ತು ವೇಗ, ರಾಶಿ ಮತ್ತು ವೇಗ ಈ ಗುಣಲಬ್ಧ ಐತಲ್ಲ, ಅದಕ್ಕೆ ನಾವು ಏನಂತ ಕರಿಬೇಕಲ್ಲಿ, ಮೊಮೆಂಟಮ್ ಅಂತ ಕರಿತೀವಿ. ಮೊಮೆಂಟಮ್ P ಇಂದ ಇಂಡಿಕೇಟ್ ಮಾಡ್ತೀವಿ. P ಕೂಡ ಏನಂತ ಆಗ್ತಾರೆ, m ಇಂಟು v ಅಂತ ಆಗ್ತೈತೆ. ಇಲ್ಲಿ ಇದನ್ನ ಏನಂತ ಕರಿತೀವಿ, ಸಂವೇಗ ಅಂತ ಕರಿತೀವಿ. ಅಂದ್ರೆ ಇದೇನಿದೆ, ಸಂವೇಗ ಹೌದಿಲ್ಲ, ಅಲ್ಲಿ ಹೌದಿಲ್ಲ, ಹಾಗೆ ನಾವು ಸಂವೇಗ ಅಂದ್ರೆ ಇಲ್ಲಿ ಸಂವೇಗದಲ್ಲಿ ಬದಲಾವಣೆ ಆಗ್ತಾ ಇದೆನಾ, ಇಲ್ಲ, ಇಲ್ಲಿ ಆಗ್ತಾ ಇದೆನಲ್ಲಿ. ಯಾವುದೊಂದಿಗೆ ಬದಲಾವಣೆ ಆಗ್ತದೆ, ಟೈಮ್, ಸಮಯದೊಂದಿಗೆ ವಸ್ತುವಿನ ಸಂವೇಗದಲ್ಲಾಗುವ ಬದಲಾವಣೆ ನಾವು ಏನಂತ ಕರಿಬೇಕು ಅಂತಂದಾಗ ಬಲ ಅಂತ ಹೇಳಬೇಕು. ಅಂದ್ರೆ ಬಲ ಎಂದರಿಗಂತ ಕ್ವಶನ್ ಆಯ್ತು ಅಂತಂದ್ರೆ, ಬಲ ಅಂದ್ರೆ ಏನು, ಬಲ ಅಂದ್ರೆ ಶಕ್ತಿ ಅಂತ ಹೇಳಿಕೋಬಾರ್ದು. ಇಲ್ಲಿ ಏನು ಬಲ ಅಂದ್ರೆ, ಬಲ ಅಂದ್ರೆ ಏನು, ಅಲ್ಲ, ಸಂವೇಗ, ಸಂವೇಗ ಅಂತ ಹೇಳಬೇಕು. ಇಲ್ಲಿ ಸಂವೇಗ ಅಂದ್ರೆ ಏನು, ರಾಶಿ ಮತ್ತು ವೇಗ ಈ ಟೋಟಲ್ ಸಂವೇಗ ಅಂತ ಕರಿತೀವಿ. ಇಲ್ಲಿ ಬಲ ಅಂತಂದ್ರೆ ಒಂದು ಏಕಮಾನ ಕಾಲದಲ್ಲಿ ವಸ್ತುವಿನ ಸಂವೇಗದಲ್ಲಾಗುವ ಬದಲಾವಣೆ ನಾವು ಅಂತ ಕರಿಬೇಕು, ಬಲ ಅಂತ ಹೇಳ್ಬೇಕು. ಎಂತ ಹೇಳ್ಬೇಕು ನಾವು, what is meant by force ಅಂತ ಕೇಳಿದಾಗ
ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಂತ ಕರೀತಾರೆ. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಇದಕ್ಕೆ ನಾವು ಅಂತ ಕರಿಬೇಕು ಬಲ ಅಂತ ಹೇಳ್ಬೇಕು, ಫೋರ್ಸ್ ಅಂತ ಕರಿಬೇಕು. ಇದರಿಂದ ನಾವು ಫೋರ್ಸ್ ಇದನ್ನ ಕೇಳ್ತಿರ್ತಾರೆ ಎಕ್ಸಾಮ್ ಅಲ್ಲಿ. ಬಲ ಅಂದ್ರೆ ಏನು ಅಂತ ಕರೆಕ್ಟ್. ಬಲ ಅಂದ್ರೆ ಏನು ಹೇಳ್ಬೇಕು, ಒಂದು ಏಕಮಾನ ಕಾಲದಲ್ಲಿ ವಸ್ತುವಿನ ಸಮಯದಲ್ಲಾಗೋ ಬದಲಾವಣೆ ನಾವು ಅಂತ ಕರಿಬೇಕಲ್ಲಿ ಬಲ ಅಂತ ಹೇಳ್ಬೇಕದು. ಆದ್ರೆ ಬಲದ ಏಕಮಾನ ಏನಂತ ಹೇಳೋಣ ಇಲ್ಲಿ. ಬಲದ ಏಕಮಾನ ಏನಾಗ್ತಾರೆ ಅಲ್ಲೇ ಮಾಸದೇನೋ ಕೆಜಿ ಯಾವುದಿಲ್ಲ, ಮಾಸದೇನೋ ಕೆಜಿ. ವೇಗೋತ್ಕರ್ಷದ ಏನಾಗ್ತಾರೆ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾದ್ರೆ ಬಲದ ಏಕಮಾನ ಯಾವುದು ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ಬೇಕು. ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇನ್ನು ಬಲದ ಎಸ್ಐ ಏಕಮಾನ ಯಾವ್ದಾಗ್ತಾರೆ, ಬಲದ ಎಸ್ಐ ಏಕಮಾನ ಯಾವ್ದಾಗ್ತಾರೆ ನ್ಯೂಟನ್ ಅಂತ ಆಗ್ತೈತೆ. ಬಲದ ಎಸ್ಐ ಏಕಮಾನ ಯಾವ್ದಾಗ್ತಾರೆ ನ್ಯೂಟನ್ ಅಂತ ಆಗ್ತಾರೆ. ಇನ್ನು ಡೈನ್ ಕೂಡ ಇದೆ, ಒಂದು ಏಕಮಾನ ಯಾವ್ದಿದು ಡೈನ್. ಇದನ್ನ ಸಿಜಿಎಸ್ ಏಕಮಾನ ಅಂತ ಕರಿತೀವಿ. ಮೂರು ಗೊತ್ತಿರಬೇಕು. ಬಲದ ಏಕಮಾನ ಕೂಡ ಯಾವ ಹೇಳ್ಬೇಕು, ಮೂರು ಯಾವ ಹೇಳೋಣ. ಒಂದು ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಇನ್ನೊಂದು ನ್ಯೂಟನ್, ಇನ್ನೊಂದು ಯಾವುದು ಡೈನ್. ಇವು ಮೂರು ಯಾವ್ದು ಏಕಮಾನ, ಇವು ಬಲದ ಏಕಮಾನ ಅಂತ ಹೇಳ್ಬೇಕಾದ್ರೆ ಏಕಮಾನ ಇದು 1 ಡೈನ್ equal to 10⁻⁵ ನ್ಯೂಟನ್ ಅಂತ ಅರ್ಥ. 1 ಡೈನ್ ಎಷ್ಟು ನ್ಯೂಟನ್ ಸಮನಾಗಿರ್ತದೆ, ಅದು 10⁻⁵ ನ್ಯೂಟನ್ ಅಂತ ಕರಿತೀವಿ. ಇದು ಅಂಶ ಗೊತ್ತಿರಬೇಕು. ಇನ್ನು ಇದರ ಮೇಲೆ ಪ್ರಾಬ್ಲಮ್ ಕೂಡ ಬಿಡಿಸಬಹುದಾ, ಇಲ್ಲಿ ಬಿಡಿಸಬಹುದಿಲ್ಲ. ಅದ್ರ ವಸ್ತುವಿನ ರಾಶಿ ಕೊಟ್ಟಿರ್ತಾರೆ, ವೇಗೋತ್ಕರ್ಷ ಕೊಟ್ಟಿರ್ತಾರೆ, ಅವಾಗ ಅದ್ರ ಮೇಲೆ ಎಷ್ಟು ಬಲ ಪ್ರಯೋಗ ಆಗದ ಅಂತ ಕೇಳ್ತಿರ್ತಾರ. ಸಾಲ್ವ್ ಮಾಡಬಹುದಾ. ಈಗ ಬಲ ಕೊಟ್ಟಿರ್ತಾರೆ, ಅದ್ರ ರಾಶಿ ಕೊಟ್ಟಿರ್ತಾರೆ, ಅದ್ರಿಂದ ಎಷ್ಟು ವೇಗೋತ್ಕರ್ಷ ಉಂಟಾಗ್ತದೆ ಅಂತ ಕೇಳ್ತಿರ್ತಾರ. ಎಷ್ಟು ಪಾಸಿಬಿಲಿಟಿ ಇದಾವೆ ಇಲ್ಲಿ, 3 ಪಾಸಿಬಿಲಿಟಿ ಇದಾವೆ. ಒಂದು ಬಲ ಮತ್ತು ವೇಗೋತ್ಕರ್ಷ ಕೊಟ್ಟಿದ್ರೆ ಯಾವ್ದು ಕೇಳ್ತಾರೆ, ಇಲ್ಲಿ ರಾಶಿಯನ್ನ ಕೇಳ್ತಿರ್ತಾರೆ. 3 ಪಾಸಿಬಿಲಿಟಿ ಇದಾವೆ. ಬಿಡಿಸಬಹುದ, ನಾನು ಆಮೇಲೆ ಕೊಡ್ತೇನೆ, ಅವ್ರು ಬಿಡಿಸ್ಬೇಕು ಅಂತ ಇದ್ದಾವಾಗ. ಇದೇನಿದು F = m × a. ಇವಾಗ ಬರೀವಾಗ ಇದೇನಿದು ಇದು ಫೋರ್ಸ್ = m × a. ಇವಾಗ ಇಲ್ಲಿ ಹೇಳೋಣ, ವೇಗೋತ್ಕರ್ಷ ಹೆಚ್ಚಾದ ಬಲ ಪ್ರಯೋಗ ಬಲ ಏನಾಗ್ತಾನೆ ಹೆಚ್ಚು. ವೇಗೋತ್ಕರ್ಷ ಕಡಿಮೆ ಅಂತ ಪ್ರಯೋಗ ಬಲ ಏನಾಗ್ತದೆ, ರಾಶಿ ಹೆಚ್ಚಾದ ವೇಗೋತ್ಕರ್ಷ ಏನಾಗ್ತದೆ, ರಾಶಿ ಕಡಿಮೆ ಅಂತ ವೇಗೋತ್ಕರ್ಷ ಏನಾಗ್ತದೆ. ಇವಾಗ ಒಂದಿಷ್ಟು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ. ಇವಾಗ ಆನ್ಸರ್ ಮಾಡಿ ನೋಡೋಣ. ಒಂದು 10 kg ಕಬ್ಬಿಣದ ರಾಡ್ ಇದೆ ಕರೆಕ್ಟ್. ರಾಡ್ ಈ ರೀತಿ ರಾಡ್ ಇದೆ ಕರೆಕ್ಟ್. ಇನ್ನೊಂದು 5 kg ರಾಡ್ ಇದೆ. ಇನ್ನೊಂದು ಎಷ್ಟು ಕೆಜಿ ರಾಡ್ ಇದೆ, ಇನ್ನೊಂದು 2 kg ರಾಡ್ ಇದೆ. ಇದು 2 kg ರಾಡ್ ಇದೆ ಕರೆಕ್ಟ್. ಇವು ಮೂರನ್ನು ಅಟ್ ಎ ಟೈಮ್ ನೆಲದ ಕಡೆ ಬಿಡುವಿಕೆ ಮಾಡಿದಾಗ ನೆಲದಲ್ಲಿ ಅಥವಾ ಮಣ್ಣಿನಲ್ಲಿ ಜಾಸ್ತಿ ಆಳಕ್ಕೆ ಹೋಗ್ತಕ್ಕಂಥದ್ದು ಯಾವುದು, ಜಾಸ್ತಿ ಆಳಕ್ಕೆ ಹೋಗ್ತಕ್ಕಂಥದ್ದು ಯಾವುದು. 10 kg 5 kg 2 kg ಯಾವುದು, 2 kg ಏನು 5 kg 10 kg ಯಾವುದು, 2 kg ರೇಷನ್. 10 kg ಅನ್ನೋದು ಯಾಕೆ 10 kg ರಾಶಿ, ಅದಕ್ಕೆ ಏನ್ ಸಂಬಂಧ, ಅದರದು ಫೋರ್ಸು ಹೆಂಗ್ ಹೇಳ್ತಾರೆ, ಫೋರ್ಸ್ ಜಾಸ್ತಿ ಇರ್ತಾರ ಅಂತೇಳಿ. ಇವಾಗ ಇದೇ ಕ್ವಶನ್ ಇನ್ನೊಂದ್ಸಲ ಕೇಳ್ತೇನೆ. ಹೇಳಿದಾಗ ಇದೇ 3 ರಾಡ್ಗಳನ್ನ ಹರಿಜೆಂಟಲ್ ಎಸಿತಾ ಇದ್ರಿ ಇರ್ತಿ, ಹೌದಾ. ಮುಂದ್ಗಡೆ ಒಂದ್ ಏನೋ ಮಣ್ಣಿನ ಗೋಡೆ ಇದೆ, ಏನೋ ಇದೆ ಅಂತ ಅನ್ಕೊಂಡಿರುವಾಗ ಹರಿಜೆಂಟಲ್ 3 ಅಟ್ ಎ ಟೈಮ್ ಎಸಿದಾಗ ಯಾವ್ದು ಜಾಸ್ತಿ ಆಳಕ್ಕೆ ಹೋಗ್ತಾರೆ, 2 kg 10 kg. ಇಲ್ಲ 10 kg 2 kg ಹೋಯ್ತು, ಅಲ್ಲ 10 kg ಹೋಗ್ತಾರೆ ಆಳ. ಯಾಕೆ ಬಹಳ ವಜ್ಜಿರ್ತಾರೆ ನೋಡು. ತೂಕ ಏನಾಗಿರ್ತಾರೆ, ಸ್ವತಂತ್ರ ಬೀಳುವ ವಸ್ತು ತೂಕ ಏನಾಗಿರ್ತಾರೆ 0 ಇರ್ತಾರದಿಲ್ಲ. ಮತ್ತೆ ಹೆಂಗ್ ವಜ್ಜಾಗಿರ್ತಾರ ಅಂತ ಹೇಳ್ತೀನಿ ಅದನ್ನ. ತೂಕ 0 ಅದಿಲ್ಲ ಅವುಗಳದು, ಯಾಕಂದ್ರೆ ಫ್ರೀ ಫಾಲಿಂಗ್ ಇದಾವೆ. ಫ್ರೀ ಫಾಲಿಂಗ್ ಮಾಡಿ ವೇಟ್ ಏನಾಗಿರ್ತಾರೆ 0 ಆಗಿರ್ತಾರೆ. ಏನಾಗಿರ್ತಾರೆ ಅದು 0 ಆಗುತ್ತೆ. ಇಲ್ಲಿ ನೆನ್ಪಿಟ್ಕೊಡಿ. ಓಕೆ, ಇವುಗಳನ್ನ ಭೂಮಿ ಕಡೆ ಸ್ವತಂತ್ರವಾಗಿ ಬೀಳುವಂತೆ ಮಾಡಿದಾಗ ಇಲ್ಲ ಯಾವುದು ಈ ಭೂಮಿ ಮೇಲೆ ಅತಿ ಹೆಚ್ಚು ಬಲ ಪ್ರಯೋಗ ಮಾಡ್ತಾರೆ ಅಂತ ಕೇಳಿದಾಗ 10 kg. ಯಾವ್ದಿದು 10 kg ನೋಡ್ರಿ. ಇವಾಗ ಇವು 3 ಗ್ರಾವಿಟಿ ಏನಾಗಿರ್ತದೆ, ಸೇಮ್ ಇರ್ತದನ. ಯಾಕಂದ್ರೆ ಭೂಮಿಯ ಕಡೆ ಬೀಳ್ತಾ ಇದ್ರೆ ಭೂಮಿಯ ಗುರುತ್ವ ವೇಗೋತ್ಕರ್ಷ ಒಳಪಟ್ಟಿರ್ತಾವೆ. ಇವು ಎಷ್ಟು ಭೂಮಿಯ ಗುರುತ್ವ ವೇಗೋತ್ಕರ್ಷ 9.8. ಹಾಗಾದ್ರೆ ಫೋರ್ಸ್ ಎಷ್ಟಾಗ್ತದೆ ಹೇಳೋಣ. ಇವಾಗ F = m × g ನ ಇಲ್ಲಿ ಹೌದಿಲ್ಲ. ಅವಾಗ ಏನಂತ ಆಗ್ತಾರೆ ಇದ್ರದ್ದು 10 × 9.8 ಅಂದ್ರೆ ಎಷ್ಟು ಆಗ್ತಾರೆ 98 ಹೌದಿಲ್ಲ. ಎಷ್ಟಾಗ್ತಾರೆ ಇದು 98 ನೋಡೋಣ ಆಗ್ತೈತೆ. ಇದ್ರದ್ದು ಎಷ್ಟಾಗ್ತಾರೆ ಹೇಳೋಣ. F = m × g. m ಅಂದ್ರೆ ಎಷ್ಟಿದೆ 5 kg, g ಅಂದ್ರೆ ಎಷ್ಟಿದೆ 9. ಇದ್ರ ಎಷ್ಟಾಗ್ತಾರೆ
45 ಪ್ಲಸ್ 4 ಅಂತಂದ್ರೆ 49 ಹೌದಿಲ್ಲ 49 ನ್ಯೂಟನ್ ಕರೆಕ್ಟ್. ಇದ್ರದ್ದು ಎಷ್ಟು ಆಗ್ತಾರೆ ಹಾಗಾದ್ರೆ F equal to m into c. ಇದು 2 ಇದೆ 9.8 ರೆಸ್ಟ್ ಆಗ್ತಾರೆ 19.6 ಹೌದಿಲ್ಲ ಎಷ್ಟಾಗ್ತದೆ 19.6 ನ್ಯೂಟನ್ ಆಗ್ತಾ ಇದೆಯಾ ನೋಡಿ. ಯಾವ್ದು ಫೋರ್ಸ್ ಜಾಸ್ತಿ ಐತಿ ಇಲ್ಲಿ ಫೋರ್ಸ್ ಜಾಸ್ತಿ ಇದೆನಾ ಕರೆಕ್ಟ್. ಇದು ಫೋರ್ಸ್ ಏನಿದೆ ಜಾಸ್ತಿ ಇದೆ ಕರೆಕ್ಟ್. ಇಲ್ಲಿ ನೆನ್ಪಿಟ್ಕೊಳ್ಳಿ ವೇಗೋತ್ಕರ್ಷಿ ಏನಿದೆ ಎಲ್ಲದರದ್ದು ಇರೋದು ಕಾನ್ಸ್ಟೆಂಟ್ ಇದೆನೇ ಇಲ್ಲ. ವೇಗೋತ್ಕರ್ಷಿ ಏನಿದೆ ಕಾನ್ಸ್ಟೆಂಟ್ ಇದೆ. ವೇಗೋತ್ಕರ್ಷ ಕಾನ್ಸ್ಟೆಂಟ್ ಇದ್ದಾಗ ನೆನ್ಪಿಟ್ಕೊಳ್ಳಿ ಇವಾಗ ಏನಿದೆ ಫಾರ್ಮುಲಾ ಇದ್ರದ್ದು A is directly proportional to ಏನಂತಿದೆ ಇದು F by m ಇದೆನಾ. ಇದು ಕಾನ್ಸ್ಟೆಂಟ್ ಇದೆ ಅಂದ್ರೆ ಇದು 1 ಇದು 1 is directly proportional F by m ಅಂತ ಆಗ್ತೈತೆ. ಅವಾಗ F m equal to ಏನಂತ ಆಗ್ತದೆ m directly proportional to the force ಅಂತ ಆಗ್ತಾರೆ. ಯಾವಾಗ ವೇಗೋತ್ಕರ್ಷ ಕಾನ್ಸ್ಟೆಂಟ್ ಆಗಿತ್ತು ಅಂತಂದ್ರೆ ಯಾವ ವಸ್ತುವಿನ ರಾಶಿ ಹೆಚ್ಚಿಗಿರ್ತೈತಲ್ಲ ಅದರ ಬಲ ಏನಾಗಿರ್ತಾರೆ ಹೆಚ್ಚಿಗಿರ್ತಾರೆ. ಬಲ ಏನಾಗಿರ್ತಾರೆ ಹೆಚ್ಚಿಗಿರ್ತಾರೆ. ಯಾವ್ದು ರಾಶಿ ಕಡಿಮೆ ಇರ್ತದೆ ಅದ್ರ ಬಲ ಏನಾಗಿರ್ತಾನೆ ಕಡಿಮೆ ಇರ್ತದೆ. ಯಾವ ಕಂಡೀಷನ್ ಅಲ್ಲಿ ವೇಗೋತ್ಕರ್ಷ ಕಾನ್ಸ್ಟೆಂಟ್ ಆಗಿದೆ. ಯಾವಾಗಿದೆ ವೇಗೋತ್ಕರ್ಷ ಅದೇ ಇವಾಗ ನೀವು ಹರಿಜನ್ರನ್ನ ಎಸಿತೀರಿ ಅಂದ್ರೆ ವೇಗೋತ್ಕರ್ಷ ಕಾನ್ಸ್ಟೆಂಟ್ ಇರ್ತೈತೆ ಇರಂಗಿಲ್ಲ ಹೌದಿಲ್ಲ. ಅವಾಗ ನೋಡ್ರಿ ಹರಿಜನ್ರಲ್ ಎಸಿಬೇಕಾದ್ರೆ ಯಾವ ವಸ್ತುವಿನ ರಾಶಿ ಹೆಚ್ಚಿಗಿರ್ತೈತಲ್ಲ ಅದ್ರ ವೇಗೋತ್ಕರ್ಷ ಏನಾಗಿರ್ತಾರೆ ಕಡಿಮೆ ಇರ್ತಾರೆ ಹೌದಿಲ್ಲ. ದಪ್ಪಿದವರು ಜೋರಾಗಿ ಓಡ್ತಿರ್ತಾರ ಸಣ್ಣದವ್ರು ಜೋರಾಗಿ ಓಡ್ತಿರ್ತಾರ ಹೌದಿಲ್ಲ. ಅಲ್ಲಿ ಯಾಕೆ ಅವ್ರು ಜೋರಾಗಿ ಓಡ್ತಿರ್ತಾರೆ ರಾಶಿ ಕಡಿಮೆ ಇರ್ತಾರೆ ವೇಗೋತ್ಕರ್ಷ ಏನಾಗಿರ್ತಾರೆ ಹೆಚ್ಚಿಗಿರ್ತಾರೆ. ಅದೇ ಕೆಳಗಡೆ ಬಿಡ್ಬೇಕಾದ್ರೆ ಅವ್ರನ್ನ ಯಾರು ಮೊದಲು ಬಿಡ್ತಾರಲ್ಲೇ ಯಾರು ಜಾಸ್ತಿ ಪೆಟ್ಟ ಹಾಕ್ತಾರೆ ದಪ್ಪಿದ್ರೆ ಪೆಟ್ಟ ಹಾಕ್ತಾರೆ ಸಣ್ಣದರ ಪೆಟ್ಟ ಆಗ್ತೈತೆ ಯಾಕೆ ಅರ್ಥ ಆಯ್ತವ ಸಿಂಪಲ್ ಆಗಿ ಕರೆಕ್ಟ್ ಇಲ್ಲಿ. ಅದೇ ಇವಾಗ ಎಸ್ಬೇಕಾದ್ರೆ ನೆನ್ಪಿಟ್ಕೊಡ್ರಿ ವೇಗೋತ್ಕರ್ಷ ಕಾನ್ಸ್ಟೆಂಟ್ ಇದ್ದೇ ಇದ್ದಾಗ ಯಾವ್ದು ರಾಶಿ ಹೆಚ್ಚಿಗಿರ್ತಾರೆ ಅದ್ರ ವೇಗೋತ್ಕರ್ಷ ಏನಾಗಿರ್ತಾನೆ ಕಡಿಮೆ ಇರ್ತಾರೆ. ಯಾವ್ದು ರಾಶಿ ಕಡಿಮೆ ಇದ್ರೆ ವೇಗೋತ್ಕರ್ಷ ಏನಾಗಿರ್ತಾನೆ ನೋಡಿ. ರಾಶಿ ಹೆಚ್ಚಿಗಿದ್ರೆ ವೇಗೋತ್ಕರ್ಷ ಕಡಿಮೆ ಇರ್ತಾರೆ. ವೇಗೋತ್ಕರ್ಷ ಕಡಿಮೆ ಇತ್ತು ಅಂತಂದ್ರೆ ಇಲ್ಲಿ ಪ್ರಯೋಗಾತ್ಮಕ ಬಲ ಏನಾಗಿರ್ತದೆ ಇಲ್ಲಿ ವೇಗೋತ್ಕರ್ಷ ಹೆಚ್ಚಾಗ್ತದೆ. ವೇಗೋತ್ಕರ್ಷ ರಾಶಿ ಕಡಿಮೆ ಇದ್ರೆ ಪ್ರಯೋಗದ ಬಲ ಕೂಡ ಏನಾಗ್ತಾರೆ ಕಡಿಮೆ ಆಗ್ತಾರೆ. ಅದೇ ರಾಶಿ ಕಡಿಮೆ ಇದ್ರೆ ವೇಗೋತ್ಕರ್ಷ ಹೆಚ್ಚಿಗಿರ್ತಾರೆ. ವೇಗೋತ್ಕರ್ಷ ಹೆಚ್ಚಿಗಿದ್ರೆ ಪ್ರಯೋಗಾತ್ಮಕ ಬಲ ಕೂಡ ಏನಾಗಿರ್ತಾನೆ ಹೆಚ್ಚಿಗಿರ್ತಾರೆ. ಅದಕ್ಕಾಗಿ ಹರಿಜೆಂಟಲ್ ಆಗಿ ನೀವು ಯಾವ್ದು ಹಗುರವಾಗಿರ್ತೈತಿಲ್ಲ ಅದನ್ನ ಎಸೆದಿರಿ ಅಂತಾರೆ ಅದು ಜಾಸ್ತಿ ಆಳಕ್ಕೆ ಹೋಗ್ತಾರೆ. ಯಾಕಂದ್ರೆ ಬಲ ಏನಾಗಿರ್ತಾರೆ ಹೆಚ್ಚಿಗಿರ್ತಾರೆ. ಇದು ಗೊತ್ತಿರಬೇಕು. ಇದನ್ನೇ ಹೇಳ್ತಾರೆ ಯಾವ ನಿಯಮ ನ್ಯೂಟನ್ ಎಷ್ಟನೇ ನಿಯಮ ಇದು ನೆನ್ಪಿಟ್ಕೊ. ಅವುಗಳನ್ನೇ ಸ್ವತಂತ್ರ ಭೂಮಿ ಕಡೆ ಬೀಳುವಂತೆ ಮಾಡಿದ್ರಿ ಅಂತಂದ್ರೆ ಯಾವ್ದು ರಾಶಿ ಹೆಚ್ಚಿಗಿರ್ತೈತಲ್ಲ ಅದ್ರ ಬಲ ಏನಾಗಿರ್ತಾವ ಅಂತ ಹೇಳ್ಬೇಕು. ಅವುಗಳನ್ನ ನೀವು ಹರಿಜೆಂಟಲ್ ಆಗಿ ಎಸಿತಾ ಇದ್ರಿ ಅಂತಂದ್ರೆ ಯಾವ್ದು ರಾಶಿ ಕಡಿಮೆ ಇರ್ತೈತಲ್ಲ ಅದ್ರ ಬಲ ಏನಾಗಿರ್ತಾನೆ ಹೆಚ್ಚಿಗಿರ್ತಾರೆ ಅಂತ ಏನಾಗಿರ್ತಾರೆ ಅದು ಹೆಚ್ಚಿಗೆ. ಅದೇ ಇವಾಗ ಒಂದು ಟೆನ್ನಿಸ್ ಬಾಲ್ ಇದೆ ಇನ್ನೊಂದು ಲೆದರ್ ಬಾಲ್ ಇದೆ ಅಂತ ಅನ್ಕೊಡು. ಅವ್ರು ಎರಡನ್ನ ಸ್ವತಂತ್ರ ಭೂಮಿ ಕಡೆ ಬೀಳುವಂತೆ ಮಾಡಿ ಎರಡನ್ನೇ ಕ್ಯಾಚ್ ಹಿಡಿದರೆ ಯಾವ ಜಾಸ್ತಿ ಕೈಗಳು ಕಟ್ಟ ಆಗ್ತವೆ ಲೆದರ್ ಬಾಲ್ ಟೆನ್ನಿಸ್ ಬಾಲ್. ಯಾಕೆ ಲೆದರ್ ಬಾಲ್ ಮಾಸು ಜಾಸ್ತಿ ಇದೆ. ಮಾಸ್ ಏನಾಗಿರ್ತಾರೆ ಮಾಸ್ ಜಾಸ್ತಿ ಇದ್ರು ವೇಗೋತ್ಕರ್ಷ ಎರಡರ ಸೇಮ್ ಇದೆ ಅಲ್ಲಿ ಮಾಸ್ ಜಾಸ್ತಿ ಪ್ರಯೋಜನ ಬಲ ಕೂಡ ಏನಾಗಿರ್ತಾರೆ ಹೆಚ್ಚು. ಅದಕ್ಕೆ ಅದು ಕೈಗಳು ಜಾಸ್ತಿ ಕಟ್ ಆಗ್ತಾರೆ ಕರೆಕ್ಟ್. ಇನ್ನೊಂದು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡುವಾಗ ಈ ನೀವು ಕ್ರಿಕೆಟ್ ಆಡ್ಬೇಕಾದ್ರೆ ಚೆಂಡನ್ನ ಕ್ಯಾಚ್ ಹಿಡಿದಂತ ಕೈಗಳು ಹಿಂದೆ ಕೇಳ್ಕೊಳ್ತೀರ ಹೌದಿಲ್ಲ. ಯಾಕೆ ಕೈಗಳು ಹಿಂದೆ ಕೇಳಿಬೇಕು ಪೆಟ್ಟ ಹತ್ತಬಾರ್ದು ಅಂತ ಹೇಳಿ. ಯಾಕೆ ಪೆಟ್ಟ ಹತ್ತಂಗಿಲ್ಲ ಅದು ಕೈಗಳು ಹೇಳ್ಕೊಟ್ಟು ಹಿಂದೆ ಹೇಳ್ಕೊಂಡು ಯಾಕೆ ಹಿಂದೆ ಕಳ್ಕೊಂಡಾಗ ಕೈಗಳಿಗೆ ಪೆಟ್ಟ ಆಗಂಗಿಲ್ಲ. ನೀವೇನಾದ್ರೂ ಹಿಂದೆ ಕಳ್ಕೊಳ್ಳಿಲ್ಲ ಅಂದ್ರೆ ಕ್ಯಾಚ್ ಸಿಕ್ಕೈತೆ ಅದು ಕೈ ಮೇಲೆ ಕುಡ್ದು ಹೋಗ್ತಾರೋದಿಲ್ಲ. ಯಾಕೆ ಕುಡ್ದು ಹೋಗ್ತಾರ ಬಲ ಏನಾಗಿರ್ತಾನೆ ಜಾಸ್ತಿ ಇರ್ತಾರೆ. ಬಲ ಏನಾಗ್ತಾರದು ಯಾಕೆ ನಾವು ಕೈಗಳ ಹಿಂದೆ ಕೇಳ್ಕೋಬೇಕು ಅಂತಂದ್ರೆ ಇವಾಗ ಕೇಳಿರುವಾಗ ಇನಿಷಿಯಲ್ ಆಗಿ ಒಂದು 60 ಮೀಟರ್ ಪರ್ ಸೆಕೆಂಡ್ ವೇಗದೊಂದಿಗೆ ಬರ್ತಾ ಇದೆ ಅಂತ ಅನ್ಕೊಡ್ ಬಾಲ್ ಎಷ್ಟು ಮೀಟರ್ ಪರ್ ಸೆಕೆಂಡ್. ಅವಾಗ ಅದು ಅಷ್ಟು ಸ್ಪೀಡ್ ಅಲ್ಲಿ ಇರ್ತಕ್ಕಂಥ ಸ್ವಲ್ಪ ಅದನ್ನ ತಡಿಸಿ ಹಿಂದೆ ಕೇಳಿದ್ರೆ ಅಂದ್ರೆ ಅದು ಸ್ಪೀಡ್ ಏನಾಗ್ತದೆ ಕಡಿಮೆ ಆಗ್ತೈತೆ. 60 40 ಆಗ್ತಾರೆ ಅಂತ ಅನ್ಕೊಳ್ಳೋಣ. ಇವಾಗ ಇದು 60 40 ಆಗ್ತಾರೆ ಸಮ್ ಟೈಮ್ ತೆಗೆದುಕೊಂಡಂತ ತೆಗೆದುಕೊಳ್ಳಂಗಿಲ್ಲ ಅದು 2 ಸೆಕೆಂಡ್ ತೆಗೆದುಕೊಂಡದ ಅಂತ ಅನ್ಕೊಳ್ಳಿ ಸೆಕೆಂಡ್. ಅದ್ರ ವೇಗೋತ್ಕರ್ಷ ಎಷ್ಟು ಆಗ್ತದೆ ನೋಡಿ. ಫೈನಲ್ 40 ಇದೆ ಇನಿಷಿಯಲ್ 60 ಇದೆ ಡಿವೈಡ್ ಬೈ 10 ಎಷ್ಟು ಆಗ್ತದೆ 10. ಯಾವ 10 ನಾವು -10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಹೋದಿಲ್ಲ ಅಲ್ಲಿ. ಅದ್ರ ವೇಗೋತ್ಕರ್ಷ ಕಡಿಮೆ ಐತೆ ಅಲ್ಲಿ. ವೇಗೋತ್ಕರ್ಷ ಕಡಿಮೆ ಆಯ್ತು ಪ್ರಯೋಗಾತ್ಮಕ ಬಲ ಏನಾಗಿರ್ತದೆ ಕಡಿಮೆ ಆಗ್ತದೆ. ಅದಕ್ಕೆ ಕೈ ಪೆಟ್ಟ ಆಗಂಗಿಲ್ಲ ಕರೆಕ್ಟ್. ಇದಕ್ಕೆ ಬೇಕಿರ್ತಾರೆ ಎಕ್ಸಾಮ್ ಬಗ್ಗೆ ಒಬ್ಬ ಕ್ರಿಕೆಟ್ ಫೀಲ್ಡರ್ ತನ್ನ ಕೈಗಳಿಂದ ಚೆಂಡನ್ನು ಕ್ಯಾಚ್ ಹಿಡಿದ ನಂತರ ಕೈಗಳನ್ನ ಹಿಂದಕ್ಕೆ ಎಳೆಯುತ್ತಾನೆ ಕಾರಣ ಏನು ಅಂತ ಕೇಳ್ಬಿಡ್ತಾನೆ.
ಅದೇನಂತ ಆನ್ಸರ್ ಹೇಳ್ಬೇಕು? ಎರಡು ಆನ್ಸರ್ ಆಗ್ತವೆ. ಒಂದು ಆನ್ಸರು ಚೆಂಡಿನ ವೇಗೋತ್ಕರ್ಷವನ್ನು ಕಡಿಮೆಗೊಳಿಸಲು, ಇನ್ನೊಂದು ಕೈಗಳ ಮೇಲೆ ಪ್ರಯೋಗಾತ್ಮಕ ಬಲವನ್ನ ಕಡಿಮೆಗೊಳಿಸಲು ಅಂತ ಹೇಳ್ಬೇಕು. ಕೈಗಳ ಮೇಲೆ ಪ್ರಯೋಗ ಬಲ ಏನಾಗ್ತದಲ್ಲಿ ಕಡಿಮೆ. ಎರಡು ರೀಸನ್ಗಳಿಂದ ಆತ ಕೈಗಳನ್ನ ಏನ್ ಮಾಡ್ಕೊಳ್ತಾನೆ, ಹಿಂದಕ್ಕೆ ಹೇಳ್ತಾನೆ. ಇದಕ್ಕೆ ನಾವೇನಂತ ಕರಿತೀವಿ? ಎಷ್ಟನೇ ನಿಯಮ ಇದು? ಎರಡನೇ ನಿಯಮ. ಒಟ್ಟಾರೆ ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂತ ಹೇಳ್ಬೇಕದು? ಜಡ ಬಲದ ಬಗ್ಗೆ ಹೇಳ್ತಾರೆ. ಎಷ್ಟನೇ ಬಗ್ಗೆ ಯಾವ್ದ್ರ ಬಗ್ಗೆ ಹೇಳ್ತಾರೆ? ಇದು ಫೋರ್ಸ್ ಬಗ್ಗೆ ಹೇಳ್ತಾರೆ. ಇದನ್ನ ಯಾವ ನಿಯಮ ಅಂತ ಕರಿತೀವಿ? ಇನ್ನು ಮೂರನೇ ನಿಯಮ ಒಂದಿದೆ. ಮೂರನೇ ನಿಯಮ ಕೂಡ ಯಾವ ಚಲನೆಗೆ ಅಪ್ಲೈ ಆಗ್ತಾರೆ? ನೇರ ಚಲನೆಗೆ ಅಪ್ಲೈ ಆಗ್ತಾರೆ. ಏನ್ ಹೇಳ್ತಾರೆ ಮೂರನೇ ನಿಯಮ? Every action there is a reaction. Action and reaction always equal and in opposite direction ಅಂತ ಹೇಳ್ತೀವಿ. ಕರೆಕ್ಟ್? ಒಂದು ಕ್ರಿಯೆಗೆ ತಕ್ಕದಾಗಿರ್ತಕ್ಕಂಥ ಪ್ರತಿಕ್ರಿಯೆ ಇರ್ತದೆ ಇರಂಗಿಲ್ಲ. ಇರಂಗಿಲ್ಲ. ಕ್ರಿಯೆ ಮತ್ತು ಪ್ರತಿಕ್ರಿಯೆ ಎರಡು ಏನಾಗಿರ್ತಾವೆ? ಸಮ ಹಾಗೂ ವಿರುದ್ಧವಾಗಿರುತ್ತವೆ ಅಂತ ಹೇಳ್ತಕ್ಕಂಥ ನಿಯಮ ಯಾವುದು? ನ್ಯೂಟನ್ನ ಮೂರನೇ. ಉದಾಹರಣೆ ಹೇಳ್ಕೊಳ್ಳೋಣ. ಅದು ಹೈಸ್ಕೂಲ್ದಾಗ ಹೇಳ್ಕೊಟ್ಟಿರ್ತಾರ, ಒಂದು ಹೇಳ್ತೇನೆ ಅವನ ಕಡೆ. ಅದ್ ಬಿಟ್ಟು ಹೇಳ್ಬೋಣ ನಾವಾಗ್ಲಿ. ಮಾತಾಡೋದು ಮೂರನೇ ನಿಯಮ. ಅವನ ಕಪಾಳ ಹೊಡೆದ್ರೆ ಹೊಳೆ ಹೊಡೆಯೋದು. ಈಕ್ವಲ್ ಆಗಿ ಇರಂಗಿಲ್ಲಲ್ಲ, ಅದು ಈಕ್ವಲ್ ಆಗಿರ್ಬೇಕು. ಅದನ್ನ ಬಿಟ್ಟು ಹೇಳಿದ್ರೆ ಹೋಗ್ಲಿ ಅವಲ್ಲ. ಯಾರಾಗ್ತಾರೆ? ಎಸ್, ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್ ಆಗ್ತದೆ, ಆಗಕ್ಕಿಲ್ಲ. ನೀವು ನೀರನ್ನು ಹಿಂದಕ್ಕೆ ತಳ್ಳಬೇಕ. ನೀರನ್ನು ಹಿಂದಕ್ಕೆ ತಳ್ತಕ್ಕಂಥದ್ದೇನು? ಆಕ್ಷನ್. ಅದು ವಿರುದ್ಧವಾಗಿ ನೀವು ಮುಂದಕ್ಕೆ ಹೋಗ್ತಿರಿಲ್ಲ, ಅದೇನದು? ರಿಯಾಕ್ಷನ್ ಅಂತ ಕರಿತ ನಾವು. ಅರ್ಥ ಐತೆ ಇವಾಗ? ನೀವು ನೀರನ್ನು ಹಿಂದಕ್ಕೆ ತಳ್ತಕ್ಕಂಥದ್ದು ಆಕ್ಷನ್, ಅದಕ್ಕೆ ವಿರುದ್ಧವಾಗಿ ನೀವು ಮುಂದಕ್ಕೆ ಹೋಗ್ತಕ್ಕಂಥದ್ದು ಮತ್ತೆ ಮುಂದೆ ನೀರನ್ನು ಮುಂದೆ ತೆಗೆದ್ರೆ ಯಾಕೆ ಹೋಗ್ತೀರಿ? ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆನಾ? ಆಕ್ಷನ್ ಮತ್ತೆ ರಿಯಾಕ್ಷನ್ ಎರಡು ಏನಾಗಿರ್ಬೇಕಲ್ಲಿ? ಅಪೋಸಿಟ್ ಇರ್ಬೇಕು. ಎರಡು ಏನಾಗಿರ್ಬೇಕು? ಮತ್ತೆ ಯಾವಾಗ್ತವೆ? ಕಪಾಳಗಳು ಹೊರಡೋದು. ಮತ್ತೆ ಯಾವಾಗ್ತವೆ? ಇವಾಗ ದೋಣಿ ಕೂಡ ನಾವು ಚಲಿಸದಂತೆ ಮಾಡ್ಬೇಕಾದ್ರೆ ಆ ಹುಟ್ಟಿನ ನೀರನ್ನ ಏನ್ ಮಾಡ್ಬೇಕು? ಹಿಂದಕ್ಕೆ ತರಬೇಕು. ಅದೇ ಆಕ್ಷನ್ ಹೌದಿಲ್ಲ? ಅದಕ್ಕೆ ವಿರುದ್ಧ ದೋಣಿ ಏನಾಗ್ತದೆ? ಮುಂದಕ್ಕೆ ಹೋಗ್ತದೆ. ಏನದು? ರಿಯಾಕ್ಷನ್. ಅದಾಗ್ತದೆ. ಇವಾಗ ನೀವು ನಡೀತಿರಲ್ಲ, ಮಾನವನ ನಡಿಗೆ ಕೂಡ ನ್ಯೂಟನ್ ಮೂರನೇ ನಿಯಮ ಗೊತ್ತಿರಲಿ. ಮಾನವ ನಡಿಗೆ ಕೂಡ ನೀವು ಭೂಮಿ ಮೇಲೆ ಎಷ್ಟು ಬಲ ಪ್ರಯೋಗ ಮಾಡ್ತಿಲ್ಲ, ಅದ್ರ ವಿರುದ್ಧ ಬಲ ಪ್ರಯೋಗ ಮಾಡ್ತೈತ್ಯಾ? ನೀವು ಕಾಲಿನ ಮುಂದಿನ ತುದಿಯಿಂದ ಭೂಮಿ ಮೇಲೆ ಕಡೆ ಬಲ ಹಾಕಿರಲ್ಲ, ಹಿಂಭಾಗ ಮೇಲೆ ಕೇಳ್ತೈತೆ. ಅದು ಈ ತುದಿಯಿಂದ ಬಲ ಹಾಕ್ತಕ್ಕಂಥ ಇದು ಆಕ್ಷನ್. ಅದ್ ವಿರುದ್ಧ ಹಿಂಬದಿ ಅಥವಾ ಹಿಂಬಡಿ ಮೇಲೆ ಕೇಳ್ತಕ್ಕಂಥದ್ದು ರಿಯಾಕ್ಷನ್. ಅಂದಾಗ ನಡೀಲಿಕ್ಕೆ ಸಾಧ್ಯ ಆಗ್ತಾರೆ ಗೊತ್ತಿಲ್ಲ. ಕರೆಕ್ಟ್? ಅರ್ಥ ಆಗ್ತದೆ? ಇದು ಬಲ ನೀವು ಪ್ರಯೋಗ ಮಾಡ್ತೀರಿ, ಇದು ವಿರುದ್ಧವಾಗಿ ಏನಾಗ್ತಾರೆ? ಇದು ಆಕ್ಷನ್, ಇದೇನಿದು? ರಿಯಾಕ್ಷನ್. ಮಾನವನ ನಡಿಗೆ ಕೂಡ ನ್ಯೂಟನ್ ಎಷ್ಟು ನಿಯಮ? ಇದು ಮೂರನೇ ನಿಯಮ. ಅಥವಾ ಇವಾಗ ನೀವು ಜೆಟ್ ಏರೋಪ್ಲೇನ್ಸ್ ಅಂತ ಕೇಳಿದಿರ? ಜೆಟ್ ವಿಮಾನಗಳಿದಾವಲ್ಲ, ಅವು ಅನಿಲಗಳನ್ನ ಹೊರಸೂಸಕ್ಕೆ ಮುಂದಕ್ಕೆ ಹೋಗ್ತವೆ ಇಲ್ಲ? ಅದು ಅನಿಲಗಳನ್ನ ಹೊರಸೂಸ್ತಕ್ಕಂಥದ್ದು ಆಕ್ಷನ್, ಅದು ವಿರುದ್ಧ ಹೋಗ್ತಕ್ಕಂಥದ್ದು ರಿಯಾಕ್ಷನ್. ಇವಾಗ ರಾಕೆಟ್ ಕೂಡ ಮೇಲಕ್ಕೆ ಹೋಗ್ತಕ್ಕಂಥದ್ದು ಯಾವ ರೀತಿ? ಅನಿಲಗಳನ್ನ ಹೊರಸೂಸ್ತೈತೆ. ಅದು ಅನಿಲಗಳನ್ನ ಹೊರಸೂಸಿದಾಗ ಏನಾಗ್ತದೆ? ಮೇಲಕ್ಕೆ ಹೋಗ್ತದೆ. ಆ ಅನಿಲಗಳನ್ನ ಹೊರಸೂಸ್ತಕ್ಕಂಥ ಆಕ್ಷನ್, ಮೇಲಕ್ಕೆ ಹೋಗ್ತಕ್ಕಂಥದ್ದು ರಿಯಾಕ್ಷನ್. ಕರೆಕ್ಟ್? ಇವೆಲ್ಲ ನ್ಯೂಟನ್ ಎಷ್ಟು ನಿಯಮ ಇದು? ಅಥವಾ ಪಕ್ಷಿ ಕೂಡ ಹಾರ್ತಕ್ಕಂಥ ಮೂರನೇ ನಿಯಮ. ಕೆಳಗಡೆ ಹೋಗಂತೆ ಮೇಲಕ್ಕೆ ಹೋಗ್ತಾರೆ, ಹೋದಿಲ್ಲ? ರೆಕ್ಕೆಗಳು ಈ ರೀತಿ ಬಡದಂತೆ ಏನಾಗ್ತಾನೆ? ಮೇಲಕ್ಕೆ ಹೋಗ್ತಾರೆ. ಇದು ಕೂಡ ಎಷ್ಟು ನಿಯಮ ಆಗ್ತಾರೆ? ಮೂರನೇ ನಿಯಮ ಆಗ್ತಾರೆ. ಅಲ್ಲಿ ಏನಾಗಬೇಕು? ಆಕ್ಷನ್ ಮತ್ತು ರಿಯಾಕ್ಷನ್ ಏನಾಗಿರ್ಬೇಕು? ಅಪೋಸಿಟ್ ಇರಬೇಕು. ಏನಾಗಿರ್ಬೇಕು? ಅವು ಅಪೋಸಿಟ್ ಆಗಿರ್ಬೇಕು. ಇದು ನಾವು ಯಾವ ನಿಯಮ ಅಂತ ಕರಿತೀವಿ ಅಂತಂದಾಗಲಿ ನ್ಯೂಟನ್ ಎಷ್ಟು ನಿಯಮ ಇದು? ಮೂರನೇ ನಿಯಮ. ಈ ಮೂರು ನಿಯಮಗಳು ಯಾವ ಚಲನೆಗೆ ಅಪ್ಲೈ ಆಗ್ತವೆ ಅಂತ ಹೇಳಿದಾಗಲಿ ನೇರ ಚಲನೆಗೆ ಅಪ್ಲೈ ಆಗ್ತವೆ. ಕರೆಕ್ಟ್? ಇದಾದ ನಂತರ ಆವರ್ತಕ ಚಲನೆ ಅಂತ. ಯಾವ ಚಲನೆ ಇದು? ಆವರ್ತಕ ಚಲನೆ ಹೇಳ್ತೀರಾ? ಬರ್ಕೊಡ್ತೀರಾ? ಬರ್ಕೊಡಿ.